Supreet, you want to start with that question? ಸೊ ಅದೇ ಇದು ಕೋಆಪರೇಟಿವ್ ಸಿಸ್ಟಮ್ ಇದೆಯಲ್ಲ, ಅದ್ರ ಬಗ್ಗೆ ಇನ್ನೊಂಚೂರು ಡೀಟೇಲ್ ಆಗಿ. ಫಾರ್ ಎಕ್ಸಾಂಪಲ್, ನೀವು 3 ಸಿಸ್ಟಮ್ ನ ಹೇಳಿದ್ರಿ. ಒಂದು ಗವರ್ಮೆಂಟ್ ಓನ್ಡ್ ಡೈರಿ ಸಿಸ್ಟಮ್ ಅಂತ ಇರುತ್ತೆ, ಇನ್ನೊಂದು ಪ್ರೈವೇಟ್ ಓನ್ಡ್, ಇದು ಕೋಆಪರೇಟಿವ್ ಒಂಥರ ಮಧ್ಯದಲ್ಲಿ ಬರುವಂತ ಸಿಸ್ಟಮ್ ಅಂತ. ಇವಾಗ ಇದ್ರಲ್ಲಿ ಹೆಂಗೆ ಲೈಕ್ ಮೆಕ್ಯಾನಿಸಮ್ ಹೆಂಗಿರುತ್ತೆ? ಈಗ MD ಆಫ್ KMF ಗೆ ಸಂಬಳ ಯಾರು ಕೊಡೋದು? ಗವರ್ಮೆಂಟ್ ಕೊಡುತ್ತಾ, ಅಥವಾ ಅದು ಪ್ರಾಫಿಟ್ ಜನರೇಟ್ ಮಾಡಿ ಆಸ್ ಎ ಎಂಟಿಟಿ ಅದು ಕೊಡೋದಾ? ಅದು ಒಂದು ಕ್ವಶನ್. ಆಮೇಲೆ ರೆಪ್ರೆಸೆಂಟೇಷನ್, ಈಗ ಡಿಸಿಷನ್ ಮೇಕಿಂಗ್ ನ ಹೆಂಗೆ ಡಿಸಿಷನ್ ಮೇಕಿಂಗ್ ವರ್ಕ್ ಆಗುತ್ತೆ? ಈಗ ನೀವು 3 ಲೆವೆಲ್ಸ್ ಇರುತ್ತೆ, 3 ಟೈರ್ ಸಿಸ್ಟಮ್ ಇದೆ ಅಂತಂದ್ರೆ, ಈಗ ಏನಾದ್ರು ಒಂದು ಡಿಸಿಷನ್ ತಗೋಬೇಕು. ಫಾರ್ ಎಕ್ಸಾಂಪಲ್, ಏನೋ ಒಂದು ಹೊಸ ಪ್ರಾಸೆಸಿಂಗ್ ಯೂನಿಟ್ ನ ಸೆಟಪ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಡೈರೆಕ್ಟ್ MD ಕ್ಯಾನ್ ಟೇಕ್ ದ ಕಾಲ್ ಲೈಕ್ ಇನ್ ಅ ಪ್ರೈವೇಟ್ ಕಂಪ್ನಿನ, ಅಥವಾ ಅದು ಒಂಥರ ವೋಟಿಂಗ್ ಹೋಗಿ ಎಲ್ಲ ಮೆಂಬರ್ಸ್ ವೋಟ್ ಮಾಡಿ? ಅದೊಂಚೂರು ಎಕ್ಸ್ಪ್ಲೇನ್ ಮಾಡ್ತೀರಾ? I'll tell you. ಇದು ಕೋಆಪರೇಟಿವ್ ಸಿಸ್ಟಮ್ ಇನ್ ಆಕ್ಚುಲಿ ರಿಯಲ್ ಮೀನಿಂಗ್ ಅಲ್ಲಿ it should be autonomous. Basically, no government interference should be there ಅಂತ. That is the basic concept ಇದರಲ್ಲಿ. And it was religiously followed by the Dr. Kurian, Amul. ಅಲ್ಲಿ they didn't allow any government man, MD ಕೂಡ ಅವರ ಅಪಾಯಿಂಟ್ಮೆಂಟ್ ಮಾಡಕ್ ಬಿಡ್ಲಿಲ್ಲ. IAS, no IAS in Amul, only the professionals. See, farmer ತಮ್ರಲ್ಲಿ ಏನಂದ್ರೆ, the farmer is the top decision making chairman of the body, village, district level or federation. Even Amul chairman is a farmer. ನಾವು ಹೇಳ್ತಾ ಇರೋದು ಕಾನ್ಸೆಪ್ಟ್ ಅಲ್ಲಿ. ಅದೇ ತರ ಇಲ್ಲೂ ಕೂಡ ಅದು ಒಂದು ಡಿಸಿಷನ್ ಮೇಕಿಂಗ್ ಬಾಡಿ. ಅದು ಯಾವುದು? ಪಾಲಿಸಿ ಡಿಸಿಷನ್. MD is there appointed by the board, is not by government. He is the employee working in the dairy or the milk union. He will be picked and in true sense ನಾನು ಹೇಳ್ತಾ ಇರೋದು. But in all over India, most of the federations are, they depute the IAS man to run the show. ಅಲ್ಲಿ they don't allow the professionals to run. IAS ನೇ ಹಾಕ್ತಾರೆ, ನಮ್ಮಲ್ಲೂ ಹಾಕಿದ್ದಾರೆ. ಆದ್ರೆ ಈಗ ಒಂದು ನನ್ ಪೀರಿಯಡ್ ಮತ್ತೆ ನನಗೆ ಜಸ್ಟ್ ಮೊದಲು ಅಥವಾ ನಂತರ ಯಾರೋ ಪ್ರೊಫೆಷನಲ್, ಬಟ್ ಈಗಲೂ ಪ್ರೊಫೆಷನಲ್ ಇಲ್ಲ. ಅಂದ್ರೆ ಡಿಪಾರ್ಟ್ಮೆಂಟ್ ಆಫೀಸರ್ನ ಡೆಪ್ಯೂಟ್ ಮಾಡಿದ್ದಾರೆ ಇವಾಗ ರೈಟ್ ನೌ ಇನ್ KMF, ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ನವರು, ಬಿಕಾಸ್ ಈಸ್ ಎನಿವೇ ಕೋಆಪರೇಷನ್ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ಡ್ ಅಂತ. ಇಲ್ಲಿ ಡಿಸಿಷನ್ ಈಸ್ ಅಟಾನಮಸ್ ಅಂದ್ರೆ ನಾನು ಹೇಳೋದು ಮೈನ್ ಪ್ರೈಸಿಂಗ್, ವೆದರ್ ಸೆಲ್ಲಿಂಗ್ ಪ್ರೈಸ್ ಆರ್ ಪ್ರೊಕ್ಯೂರ್ಮೆಂಟ್ ಪ್ರೈಸ್, ಅದು ಅಟಾನಮಿ ಇದೆ. ಎನಿ ಪರ್ಚೇಸ್ ಆರ್ ಎನಿಥಿಂಗ್, MD is not is authorized for day-to-day things, routine, or so up to certain level. Anything higher than this, they have to go by all the process. Even smaller thing also tender process ಇದೆ. ನಮ್ದು ಪ್ರತಿಯೊಂದು ಕೂಡ ಟ್ರಾನ್ಸ್ಪರೆನ್ಸಿ ಆಕ್ಟ್ ಪ್ರಕಾರ ಕಾಲಿಂಗ್ ಟೆಂಡರ್, ಟೆಂಡರ್ ಎಲ್ಲ ಇದೆ ಸಿಸ್ಟಮ್. ಬಟ್ ಡಿಸಿಷನ್ ಇಸ್ ಟೇಕನ್ ಬೈ ದ ಬೋರ್ಡ್. ಸಪೋಸ್ ಐ ವಾಂಟ್ ಎಕ್ವಿಪ್ಮೆಂಟ್ ಕಾಸ್ಟಿಂಗ್ ಸಪೋಸ್ 50 lakhs, 20 lakhs or 1 crore or 20 crores, or a dairy plant has to be built at a cost of 100 crores, 120 ಕೋಟಿ ಬೇಕು ಅಂತದಕ್ಕೆ the board only takes a decision and they have to mobilize the money themselves out of the profit. Government will not give any grant or anything in general ಕೊಡಲ್ಲ. There are specific cases, special cases ಇದ್ರೆ, for example ಶಿವಮೊಗ್ಗದಲ್ಲಿ they wanted a cattle feed plant, so the then CM ಯಡಿಯೂರಪ್ಪನವರು ಶಿವಮೊಗ್ಗದಲ್ಲಿ ಒಂದು ಕ್ಯಾಟಲ್ ಫೀಡ್ಗೆ ಗವರ್ಮೆಂಟ್ ಇಂದ ಗ್ರಾಂಟ್ ಕೊಟ್ರು. ದಟ್ ವೇ, ಅಥವಾ ಸೆಂಟ್ರಲ್ ಗವರ್ಮೆಂಟ್ ಇಂದ ಕೆಲವು ಫಂಡ್ಸ್ ಬರುತ್ತೆ, ಕೆಲವೇ ಯೋಜನೆಗಳಿದೆ, RKVY ಯೋಜನೆ ಅಂತಿದೆ, ಲೈಕ್ ದಟ್ ಡಿಫ್ರೆಂಟ್ ಪ್ರಾಜೆಕ್ಟ್ಸ್. ಅದರಲ್ಲಿ ದೇ ಗಿವ್ ಸಮ್ ಪಾರ್ಟ್ ಆಫ್ ಫಂಡ್ಸ್ ಆಸ್ ಗ್ರಾಂಟ್, ನಾಟ್ 100%. 100% ಜಾಸ್ತಿ ಇಲ್ಲ. ಸೆಂಟ್ರಲ್ ಗವರ್ಮೆಂಟ್ ಇದೆ, ಸ್ಟೇಟ್ ಗವರ್ಮೆಂಟ್ ಅಲ್ಲೂ ಕೂಡ ಕೆಲವು ಮಿನಿಮಮ್, ಕೆಲವು ಪರ್ಚೇಸಿಂಗ್ ದ ಕೌಸ್ಗೆ ಕೆಲವು ಲೋನು ಅಥವಾ ಸ್ವಲ್ಪ ಸಬ್ಸಿಡಿ ಕಾಂಪೊನೆಂಟ್ ಅಂತ ಕೊಡ್ತಾರೆ. There are like that, there are some few projects where the government gives some subsidy or some grant, something like that. ನಮ್ಮ ಕರ್ನಾಟಕದಲ್ಲಿ ಡೈರೆಕ್ಟ್ ಆಗಿ ಡೈರಿ ಇನ್ವೆಸ್ಟ್ಮೆಂಟ್ಗೆ they don't give, but they are helping in 2 things. One is ಕ್ಷೀರಭಾಗ್ಯ marketing side. They are purchasing the milk 8 lakh liters, 7 to 8 lakh liters in terms of powder ತಗೊಂಡು ಕೊಡ್ತಾರೆ, ಅದನ್ನ ಕ್ಷೀರಭಾಗ್ಯ ಕೊಡ್ತಾರೆ. ಇನ್ನೊಂದ್ ಸೈಡ್ ಅಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ, ಫ್ರಮ್ 2009 and 10 for the first time, same again, then BJP government came into power, ಯಡಿಯೂರಪ್ಪ ಅವರು CM ಆಗಿದ್ರು.
ಅವರು ಮಿಲ್ಕ್ ಪ್ರೊಡ್ಯೂಸರ್ಸ್ಗೆ ನಾವೇನ್ ಕೊಡ್ತಾ ಇದೀವಿ, ಸಪೋಸ್ ವಿ ಆರ್ ಗಿವಿಂಗ್ 25 rupees ಅಂತ ಹೇಳಿದ್ರೆ ಪರ್ಚೇಸ್ ಪ್ರೈಸ್, 1 ಲೀಟರ್ ಹಾಲು ರೈತ ನಮಗೆ ಕೊಟ್ರೆ KMF ವಿಲ್ ಗಿವ್ 25 rupees ಅಂಡ್ ವಿ ಸೆಲ್ ಅಟ್ 32, 35, 38 ಹಿಂಗೆ ಕೊಡ್ತೀವಿ, ಮಾರಾಟ ಮಾಡ್ತೀವಿ. But apart from this, government realized that what KMF is giving is not sufficient to increase cost. They started giving support price of 2 rupees, then 4 rupees. BJP government started giving 2 rupees in 2009 onwards. Then Siddaramaiah Congress government bandaga, they increased to 4 rupees. Then again now BJP government bandaga ಅಥವಾ ಕಾಂಗ್ರೆಸ್ ಅವರು ಇದ್ದಾಗ 5 ರೂಪಾಯಿ ಮಾಡಿದ್ರು. Now government is giving every liter of milk poured by the farmer, they give a separate support price directly. Nam KMF kodala, they give directly to the accounts, they remit to the account of the farmers. So aa tara government kodutte, otherwise no other grants. Karnataka is the only state where they support, government is supporting procurement price, procurement side as well as marketing side. Coming to your cooperative idralli system alli, thumb rule is autonomy. You only should, out of your profit only, you should maintain salary, you have to maintain everything. You will not ask government for any deficit either. Then second thing is your cooperative has to operate on no profit, no loss basis. That means any profit you make, flow back to the farmer by giving more price, create more facilities, giving medical farmer veterinary care, ಅಥವಾ ಬೇರೆ ಬೇರೆ ತರ ಹೆಲ್ಪ್ ಮಾಡ್ತಾರೆ. ಈಗ some people they also start giving farmers ಮಕ್ಕಳಿಗೆ ಎಜುಕೇಶನ್ಗೆ, ಮೆಡಿಕಲ್ ಇದಕ್ಕೆ, ಔಟ್ ಆಫ್ ಪ್ರಾಫಿಟ್ಸ್ ದ ಮಿಲ್ಕ್ ಯೂನಿಯನ್ಸ್ ದ ಡು ಇದೆಲ್ಲ. KMF ಇಂದನೂ ಕೂಡ ಕ್ಯಾಟಲ್ ಫೀಡ್ ನ ರೆಡ್ಯೂಸ್ ರೇಟ್ ಅಲ್ಲಿ ಕೊಡೋದು ಅಥವಾ ಬೇರೆ ಬೇರೆ ಆ ತರ ಸ್ಕೀಮ್ ಅಲ್ಲಿ ಫಾರ್ಮರ್ಸ್ಗೆ ಔಟ್ ಆಫ್ ಪ್ರಾಫಿಟ್ ದೇ ಹೆಲ್ಪ್ ದಿ ಫಾರ್ಮರ್, ಬಟ್ ದೇ ವಿಲ್ ನಾಟ್ ಆಸ್ ಗವರ್ಮೆಂಟ್. ಗವರ್ಮೆಂಟ್ ಇಸ್ ಆಲ್ರೆಡಿ ಪೋಟಿಂಗ್ ಇನ್ ಇಂಡೈರೆಕ್ಟ್ಲಿ ಇನ್ ಕರ್ನಾಟಕ, ವೇರ್ ಇನ್ ಅದರ್ ದೇ ಡೋಂಟ್, ಬಟ್ ಅಲ್ಲಿ ಇಂಟರ್ಫಿರೆನ್ಸ್ ಇದೆ. ಅಲ್ಲಿ ದೇ ಡೋಂಟ್ ಅಲೋ ಯು ಟು ಇನ್ಕ್ರೀಸ್ ದ ಸೆಲ್ಲಿಂಗ್ ಪ್ರೈಸ್. ಯಾರಿಗೆ? ನಿಮಗೆ ಫಾರ್ಮರ್ಗೆ ದೇ ಡೋಂಟ್ ಅಲೋ ಯು, ಕನ್ಸ್ಯೂಮರ್ಗೆ ನೀವು 35 ಇದೆ, ಅವರು ದೇ ವಾಂಟ್ ಟು ಮೇಕ್ 40, ಈಸಿಲಿ ದೇ ಡೋಂಟ್ ಗಿವ್, ಓನ್ಲಿ ದೇ ಹ್ಯಾವ್ ಟು ಗಿವ್ ಪರ್ಮಿಷನ್. ಇಲ್ಲೂ ಕೂಡ ಅನ್ಅಫಿಷಿಯಲಿ ವಿ ಟೇಕ್ ದ ಪರ್ಮಿಷನ್ ಆಫ್ ದ ಗವರ್ಮೆಂಟ್. ವೆನ್ ವಿ ಡೂ, ವಿ ಇನ್ಫಾರ್ಮ್ಲಿ, ವಿ ಜಸ್ಟ್ ಇನ್ಫಾರ್ಮ್ ಅಂಡ್ ಕನ್ಸೆಂಟ್ ತಗೋತೀವಿ, ಬಟ್ ಅಫಿಷಿಯಲಿ ಅವ್ರು ಕೊಟ್ರೆ ಮಾಡ್ಬೇಕು ಅಂತ ರೂಲ್ ಇಲ್ಲ. ದಟ್ ಈಸ್ ದ ಫ್ರೀಡಮ್ ಇನ್ ಕೋಆಪರೇಟಿವ್ಸ್. ಡಿಸೈಡಿಂಗ್ ಆನ್ ದ ಪ್ರೈಸ್, ಡಿಸೈಡಿಂಗ್ ಆನ್ ಇನ್ವೆಸ್ಟ್ಮೆಂಟ್ and additions, appointment of people, everything is the board. Government has no role or say. Only if the deputy person, IAS aki MD aki management, it takes indirect control of the KMF by posting IAS people. They usually follow the government direction. ಅದು ಆಗಿದೆ, ಕೆಲವು ಕಡೆ ಫೈಟ್ಸ್ ಆಗಿದೆ, ಬಿಕಾಸ್ ಇಲ್ಲಿ ಬೋರ್ಡ್ ಯಾವ್ದೋ ಪಾರ್ಟಿ ಇರುತ್ತೆ, ಅಲ್ಲಿ ಗವರ್ಮೆಂಟ್ ಇನ್ಯಾವುದೋ ಇದಿರುತ್ತೆ, ಸ್ವಲ್ಪ ಅದರ ಮಿನಿಮಮ್ ಇದೆ. ಬಟ್ ಇಲ್ಲ, ಅಂತದ್ ಆಗಿಲ್ಲ ಇಲ್ಲಿ. ಈಗ ನಮ್ಮಲ್ಲಿ ಈಗ ಕೆಲವು ಕಡೆ MLAs ದೇ ಬಿಕಮ್ ದ ಚೇರ್ಮನ್. ನಮ್ಮಲ್ಲೂ ಕೂಡ ಈಗ ಚೇರ್ಮನ್ಸ್ ರೇವಣ್ಣ ಅವರು ಆಗಿದ್ದಾರೆ, ಚೇರ್ಮನ್ ಆಗಿದ್ದಾರೆ. ಈಗ MLAs ಅವರು ಕೂಡ, ಬಟ್ ಬೇಸಿಕಲಿ ದೇ ಹ್ಯಾವ್ ಟು ಪೋರ್ ದ ಮಿಲ್ಕ್, ದಟ್ ದೇ ಹ್ಯಾವ್ ಡನ್. ಅವ್ರ ಹಳ್ಳಿನಲ್ಲಿ ಇವತ್ತು ಹಾಲು ಹಾಕ್ತಾರೆ. ಸೊ ಈಸ್ ಅ ಫಾರ್ಮರ್, ದೋ ಈಸ್ MLA, ಈಸ್ ಅ ಫಾರ್ಮರ್ ಆಲ್ಸೋ. ಅದು MLA ತಕ್ಷಣ ಆಗ್ಬಾರ್ದು ಅಂತಿಲ್ಲ, ಬಟ್ ದೇ ಶುಡ್ ಬಿ ಇನ್ವಾಲ್ವ್ಡ್ ಇನ್ ಡೈರಿಂಗ್ ಸೊ ದಟ್ ದೇ ವಿಲ್ ನೋ ದ ಇದು ಅಂತ ಹೇಳಿ ಇದೆ. ಬಟ್ ಬೇರೆ ಬೇರೆ ಸ್ಟೇಟ್ ಅಲ್ಲಿ ಸ್ವಲ್ಪ ಪೊಲಿಟಿಸೇಷನ್ ಆಗ್ತದೆ, ಬಿಕಾಸ್ ದೇನೋ ಈಗ ಟರ್ನ್ ಓವರ್ ಎಲ್ಲ ಚೆನ್ನಾಗಿರುತ್ತೆ, ಎಂಪ್ಲಾಯ್ಮೆಂಟ್ ಇದೆ ಇಲ್ಲಿ, ದೇ ಕ್ಯಾನ್ ಹೆಲ್ಪ್ ಪೀಪಲ್, ಆತ ಪೀಪಲ್ ವಿಲ್ ಬಿ ಅಂಡರ್ ದೇರ್ ಕಾಲ್. ಈಗ ಎಲ್ಲರೂ ಒಂದ್ ಕಡೆ ಸಭೆ ಮಾಡ್ಬೇಕು ಅಂದ್ರೆ ನಾವು ಏನು ಯಾರು ದುಡ್ಡು ಖರ್ಚು ಮಾಡ್ಬೇಕಾಗಿಲ್ಲ, ಸೊಸೈಟಿ ಅವ್ರಿಗೆಲ್ಲ ಹೇಳಿದ್ರೆ ಜನ ಬಂದ್ಬಿಡ್ತಾರೆ, ಆಟೋಮೆಟಿಕ್ ಫ್ರೀ ಆಗಿ ಬರ್ತಾರೆ. ಅಂದ್ರೆ ದಟ್ ಬಾಂಡೇಜ್ ಇಸ್ ದೇರ್ ಇಫ್ ಸಪೋಸ್ ಯು ಆರ್ ಇನ್ವಾಲ್ವ್ಡ್. ಸೊ ಅದರ್ವೈಸ್ ಇಟ್ ಇಸ್ autonomous and no interference of government. That should run on that line. Wherever it is done in principle and practice ಅಲ್ಲಿ ಆಗ್ತಾ ಇದೆ, they become successful. I'm talking about entire all over different states of the India. ನಾನು ಹೇಳ್ತಾ ಇರೋದು, ಎಲ್ಲಿ ಪೊಲಿಟೈಸೇಷನ್ ಆಗ್ತದೆ, they start disintegration ಆಗ್ತದೆ. ಅದೇ ಸಕ್ಸಸ್ ಅಷ್ಟಿಲ್ಲ. ವೇರ್ ಪೊಲಿಟೈಸೇಷನ್ ಆಗ್ತಾ ಇದೆ ಅದು ಇಲ್ಲ. So that way KMF is better. Amul and KMF is better. From those days, gradually, okay. But ಬೇರೆ ರಾಜ್ಯಗಳಲ್ಲಿ ಆದಷ್ಟು ಡಿಟೇರಿಯೇಷನ್, ಪೊಲಿಟಿಕಲ್ ಇಂಟರ್ಫರೆನ್ಸ್ ಇಲ್ಲ, ಹಂಗಾಗಿ ಸಕ್ಸಸ್ ಆದ್ವು. ಆದ್ರೆ ಪ್ರಾಬ್ಲಮ್ ಇದು ಕೋಆಪರೇಟಿವ್ ಇದರಲ್ಲಿ ಥಂಬ್ ರೂಲ್, ನೋ ಪ್ರಾಫಿಟ್ ನೋ ಲಾಸ್ ಅನ್ನೋದ್ರಲ್ಲಿ ತಗೋತೀವಿ. ಸೊ ನಾವು ಆದಷ್ಟು ಪ್ರಾಫಿಟ್ಸ್ ನ
ಪ್ರೊಡ್ಯೂಸರ್ಗೆ ಪಾಸ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ. ಸೊ ಈಗ ಸಪೋಸ್ ನೀವು ತಗೊಂಡಿದ್ದ ಎಕ್ಸಾಂಪಲ್ನೇ ₹1 ಪ್ರಾಫಿಟ್ ಬಂದರೆ 85 ಪೈಸಾ ಪ್ರೊಡ್ಯೂಸರ್ಗೆ ಹೋಗುತ್ತೆ. ಸೊ ಆ ಥರ ಇದ್ದಾಗ ಈಗ ಕೆಲವು ಸಲ ನಿಮಗೆ ಮೇ ಬಿ ಸ್ಟೋರೇಜ್ಗೆ ಇರ್ಬೋದು ಅಥವಾ ಹೊಸ ಟೆಕ್ನಾಲಜಿಗೆ ಇರ್ಬೋದು, ಅಲ್ಲಿ ಒಂದಷ್ಟು ಇನ್ವೆಸ್ಟ್ಮೆಂಟ್ಸ್ ಬೇಕಾಗ್ಬೋದಲ್ವಾ. ಸೊ ನೀವು ಜಾಸ್ತಿ ಪ್ರೊಡ್ಯೂಸರ್ಗೆ ಇಮಿಡಿಯೇಟ್ಲಿ ಕೊಡಬೇಕು ಅನ್ನೋ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಅಲ್ಲಿ ನಿಮಗೆ ಹೊಡೆತ ಬೀಳುತ್ತೆ ಅನ್ನೋ ಥರ ಆಗುತ್ತಾ ಹೇಗೆ ಅಂತ? ಅದಕ್ಕೂ ಮೊದಲು ನಮ್ಮ ಪ್ರಾಯೋಜಕರಿಂದ ಒಂದು ಸಂದೇಶ. ಬಿಸಿಯಾದ ಅಕ್ಕಿ ರೊಟ್ಟಿ, ಚಟ್ನಿ ಪುಡಿ ತಿನ್ನೋಕ್ಕೆ ಸೂಪರ್ ಆಗಿರುತ್ತೆ. ಆದರೆ ಒಳ್ಳೆ ಟೇಸ್ಟು ಹೋಟ್ಲಲ್ಲಿ ಸಿಗಲ್ಲ, ಮಾಡ್ಕೊಂಡು ತಿನ್ನೋಕ್ಕೆ ನಮ್ಗೆ ಟೈಮೇ ಆಗಲ್ಲ ಅನ್ನೋ ಇಕ್ಕಟ್ಟಿನ ಪರಿಸ್ಥಿತಿ ನಿಮ್ಮದಾಗಿದ್ದರೆ iPaka.comಗೆ ಭೇಟಿ ನೀಡಿ. ಚಡ್ಡಿ ಬಡ್ಡಿ ಕಾಂಬೋ ಅಂತ ಅಕ್ಕಿ ರೊಟ್ಟಿ ಮತ್ತು ಚಟ್ನಿ ಪುಡಿ ರಿಲೀಸ್ ಮಾಡಿದ್ದಾರೆ. www.iPaka.com ಕೂಪನ್ ಕೋಡ್ AK10 ಅಂತ ನೀವು ಕೊಟ್ಟರೆ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇನ್ಯಾಕೆ ತಡ, iPaka.com ಭೇಟಿ ನೀಡಿ. ಟಿಂಗ್ ಟಾಂಗ್. ಅರಳಿಕಟ್ಟೆಯ ಚರ್ಚೆಗೆ ಮರಳಿ ಸ್ವಾಗತ. Those days, it was there. No profit, no loss was the thing. Generally, ಅಷ್ಟು ಕೊಡೋಷ್ಟು ಕೂಡ ನಾವು 85 ವರ್ಷ ಪಾಸ್ ಮಾಡಿದ್ವಿ ಅಂತ ನಾನು ಹೇಳಿದೆ. ಬಟ್ ನಾವು ವಿ ರಿಯಲೈಸ್ ದಟ್ ವಿ ಲ್ಯಾಕ್ಡ್ ಇನ್ ಫೆಸಿಲಿಟೀಸ್, ಇನ್ಫ್ರಾಸ್ಟ್ರಕ್ಚರ್ ಇದಿಲ್ಲ ಅಂದಾಗ, when government is not giving the money and when the surplus milk is not getting disposed at the remunerative prices. ಈಗ we take all the milk from the farmers. All the milk is not sold at the market price. You mean to say, suppose we pay 25, ಈಗ 30 rupees ಕೊಡ್ತೀವಿ ಫಾರ್ಮರ್ಗೆ ಅಂತ ಇಟ್ಕೊಳ್ಳಿ. ಎಕ್ಸಾಂಪಲ್ 28, 27, 28 we are paying now. But we are selling at 38 town milk 38 ಮಾಡ್ತಾ ಇದ್ದೀವಿ. But only about 40 lakh liters of milk is sold at 38 rupees. But we are getting about 90 lakh liters. Average is about 80 lakh liters ಬರ್ತಾ ಇದ್ರೆ only 40 lakh liters gets that 38 rupees. Another 40 lakh liters of milk will not get that 38 rupees. It is disposed at a lesser rate because there are no buyers. Milk is always surplus. India we are highest in the world milk production ali. So we are almost Amul surplus, now surplus, Tamil Nadu surplus ide. Ingilla iddaga it will not be disposed at the equal rate of liquid milk. Adu hogalla ಕೆಲವು ಟೈಮ್. ಅವಾಗ ಏನ್ ಮಾಡ್ತೀವಿ, ಟು ಸೆಲ್ ಅಟ್ ಸೇ 35 rupees ಮಾರ್ತೀವಿ ನಾವು. ಅಥವಾ ಪ್ರಾಡಕ್ಟ್ಸ್ ಇದರಲ್ಲಿ ನಮಗೆ ಪೌಡರ್ ಅಲ್ಲಿ ರೇಟ್ ಸಿಗಲ್ಲ. ಪೌಡರ್ ಕಾಸ್ಟ್ ಇಸ್ ಸಪೋಸ್ ಪೌಡರ್ ಕಾಸ್ಟ್ ಇಸ್ 280, 300 rupees ಆದ್ರೆ we sell the powder at 250 rupees, 200 rupees, sometimes 150 rupees. There is no market because Europe ಮತ್ತೆ ಆ ಕಡೆ ಎಲ್ಲ ಸರ್ಪ್ಲಸ್ ಇದೆ. they dump to the sea. ಅಷ್ಟು ಸರ್ಪ್ಲಸ್ ಇರುತ್ತಲ್ಲಿ. sometime ಸರ್ಪ್ಲಸ್ ಇದ್ದಾಗ that's how they started giving aid to the underdeveloped nations. ಪೌಡರ್ ನ ಕೊಟ್ಬಿಡೋದು, so that they will clear the surplus and they also get good name and ಇದೆಲ್ಲ. ಸೊ ಈಗ ಸಿನ್ಸ್ ಆಸ್ಟ್ರೇಲಿಯಾ ನಮ್ಮ ಇವೆಲ್ಲ ಈ ಕಡೆ ಎಲ್ಲ ಸರ್ಪ್ಲಸ್ ಇರೋದ್ರಿಂದ ನಾವು ವಿ ಕಾಂಟ್ ಎಕ್ಸ್ಪೋರ್ಟ್ ಅಮೆರಿಕಾ ಅಥವಾ ಈ ಕಡೆಗೆ ನಮ್ಮ ಪೌಡರ್ ವಿ ಕಾಂಟ್ ಎಕ್ಸ್ಪೋರ್ಟ್. ಸೊ ವಿ ಹ್ಯಾವ್ ಟು ಸೆಲ್ ಲೋಕಲಿ ಇನ್ ಈ ಕಡೆ ನಮ್ಮ ಸೌತ್ ಈಸ್ಟ್ ಇದರಲ್ಲಿ ಏಷ್ಯನ್ ಇದರಲ್ಲಿ ನಾವು ಮಾಡಬೇಕಾಗತ್ತೆ. ನಾಟ್ ಡೆಫಿನೆಟ್ ಮಾರ್ಕೆಟ್ ಇಲ್ಲ ಅಲ್ಲಿ. ಹಾಗಾಗಿ ಫ್ಲಕ್ಚುಯೇಷನ್ ಇರೋದ್ರಿಂದ we have to now keep as you say, we have to keep some margin to create some funds to build the plant. So namage, as I said, in my period when I was in the MD, I was not having the processing to make even powder, to keep the safeguard the milk. There was no sufficient facility. We had only 10 lakh liters to convert into powder, whereas we had 30 lakh liters to convert milk powder into powder. 30 lakh liters now I have to convert into milk powder. I had facility of 10 to 12 lakh liters. Another 18 lakh liters I used to send outside the state, begging people, allow us to give us conversion facility, powder making facility. Then in my period only, we started 10 lakh liters of the powder, 100 ton capacity powder plant. We started on Bangalore Mysore Road, Ramnagara hatra. That is operational in 19 ಅಲ್ಲಿ operational ಆಯ್ತು. Now we have got processing capacity of 90 lakh liters. KMF is equipped to handle, process 92 lakh liters of milk every day, processing capacity, which was not there in my period. But we initiated action. Hasna, Chandrayapatna, ಅಲ್ಲಿ high-tech plant ಇದೆ,
If you go Hasan Road ಅಲ್ಲಿ ಹೋದ್ರೆ, many people have seen a high-tech plant ಅಂತ. ಅಲ್ಲಿ about again 6 to 7 lakh liters processing capacity ಇದೆ. So ಆತರ everywhere we have initiated this 2010 or 12 to now. It is a development stage. Lot of investment we are doing for developing the infrastructure, creating our own facility, so that we need not go out and beg for facilities. ಅವಾಗ ಏನಾಗುತ್ತೆ, we don't pass everything to the entire thing. ಈಗ 85% ಹಂಗಾಗಲ್ಲ. Now it has come down. ಅಂದ್ರೆ ಸ್ವಲ್ಪ ಮಾರ್ಜಿನ್ ಇಟ್ಕೊಂಡು ಅವರ ಫಂಡ್ ನೇ ಕ್ರಿಯೇಟ್ ಮಾಡಿ ಅವರ ಮೂಲಕ ನಾವು ಅವ್ರಿಗೆ ಕ್ರಿಯೇಟ್ ಮಾಡ್ತಾ ಇರೋದು. ಅದರ್ವೈಸ್ ದೇ ಇನ್ಕರ್ ಮೋರ್ ಲಾಸ್. ಸೊ ನೌ ಇಟ್ ಇಸ್ ಚೇಂಜ್ ಹೌ ಮಚ್ ಯು ಆರ್ ಪೇಯಿಂಗ್. ಬಟ್ ಅಂಡ್ ಈಗ ನೋ ಪ್ರಾಫಿಟ್ ನೋ ಲಾಸಸ್ ಅಂತ ಈಗ ಹೋಗಕ್ಕಾಗಲ್ಲ. ಇಟ್ ಈಸ್ ದಿ ಡಿಸೈರ್ಡ್ ಪ್ರಿನ್ಸಿಪಲ್. ಬಟ್ ಈಗ ಸ್ವಲ್ಪ ಇಟ್ಕೊಂಡು ಟು ಕ್ರಿಯೇಟ್ ಇನ್ಫ್ರಾಸ್ಟ್ರಕ್ಚರ್ ಅದು ಮಾಡ್ಬೇಕಾಗಿ ಅನಿವಾರ್ಯತೆ. ದಟ್ ಇಸ್ ದಿ ರಿಕ್ವೈರ್ಮೆಂಟ್ ಆಫ್ ದ ಸರ್ಪ್ಲಸ್ ಸಿಚುಯೇಷನ್. So we have to sacrifice on that. And ಈ ಮಿಲ್ಕ್ ಅಲ್ಲಿ ಏನಾಗಿದೆ ಅಂದ್ರೆ, ಮಿಲ್ಕ್ ನಮ್ದು ರಿಟೈಲ್ ಸೇಲ್ ಅಲ್ಲಿ ಮಾರ್ಕೆಟ್ ಇರುತ್ತೆ. ವಾಟ್ ವಿ ಸೆಲ್ ಇನ್ ಲೋಕಲಿ ಟು ಅರ್ಬನ್ ಸಿಟಿ. ರೆಸ್ಟ್ ಆಫ್ ದ ಥಿಂಗ್ ಎಕ್ಸೆಪ್ಟ್ ಘೀ, ಯುವರ್ ಸ್ವೀಟ್ಸ್ ಅಂಡ್ ಆಲ್, ವಿ ಕ್ಯಾನ್ ಕೀಪ್ ದ ಪ್ರೈಸ್ ಕ್ರೀಮ್ ಎಲ್ಲ. ಬಟ್ ಬೇರೆ ಪ್ರಾಡಕ್ಟ್ಸ್, ದ ಮೇಜರ್ ಪ್ರಾಡಕ್ಟ್ ವಿ ಔಟ್ಪುಟ್ ಈಸ್ ಮಿಲ್ಕ್ ಪೌಡರ್ ಔಟ್ ಆಫ್ ಸರ್ಪ್ಲಸ್. ದಟ್ ಈಸ್ ಹೈಲಿ ಫ್ಲಕ್ಚುಯೇಷನ್. ಅದು ಇವತ್ತು 100 rupees ಇರುತ್ತೆ, ಇನ್ನೊಂದ್ಸರಿ 250 ಹೋಗುತ್ತೆ. 250 ಕಾಸ್ಟ್ ಆಫ್ ಪ್ರೊಡಕ್ಷನ್, 300 ರೂಪಾಯಿ, 290. But we don't get 290 always throughout the year. It comes down, crashes down to 150, 120. That we have to balance. Because whatever we are getting, 40 lakh liters surplus, about 5 lakh liters goes in products, sweets, another 35 has to be converted into powder. And that creates, that will cause this effect. It will control our pricing. ಚೆನ್ನಾಗಿ ಹೋಯ್ತಾ ಮಾರ್ಕೆಟ್, ಇಂಟರ್ನ್ಯಾಷನಲ್ ಮಾರ್ಕೆಟ್ ಪ್ರೈಸ್ ಇಂಪ್ರೂವ್ ಆಯ್ತಾ, ಅವ್ರ ಪೌಡರ್ ಗೋಸ್ ಅಟ್ ಬೆಟರ್ ಪ್ರೈಸ್, ವಿ ಕ್ಯಾನ್ ಪೇ ಬೆಟರ್ ಪ್ರೈಸ್ ಟು ಫಾರ್ಮರ್ಸ್. ಆರ್ ಇಫ್ ಯು ಡೋಂಟ್ ಹ್ಯಾವ್ ಸರ್ಪ್ಲಸ್, ಯು ಗಿವ್ ಎ ಬೆಟರ್ ಪ್ರೈಸ್. ಬಿಕಾಸ್ ವಾಟ್ ಎವರ್ ಕನ್ಸ್ಯೂಮರ್ ಪೇಸ್, ಅರ್ಬನ್ ಸಿಟಿ ದೇ ಪೇ 38, ಐ ಕ್ಯಾನ್ ಪೇ 30 rupees, 32 rupees ಟು ಫಾರ್ಮರ್. ಇಫ್ ದಟ್ ಈಸ್ ದ ಓನ್ಲಿ ಮಿಲ್ಕ್ ಐ ಆಮ್ ಗೆಟಿಂಗ್. ಇನ್ ಯುರೋಪ್ ಅವರು, ನಮ್ಮ ಸಾಕೋಮಾರ್ ಗೊತ್ತಿರುತ್ತೆ, ದೇ ಹ್ಯಾವ್ ದ ಕೋಟಾ ಸಿಸ್ಟಮ್. ನಮ್ಮಲ್ಲಿ ಇಲ್ಲ ಕೋಟಾ ಸಿಸ್ಟಮ್. ಇಟ್ ವಾಸ್ ದೇರ್ ಅರ್ಲಿಯರ್. ವಿ ಆರ್ ನಾಟ್ ಅಡಾಪ್ಟಿಂಗ್ ಸಿನ್ಸ್ ಲಾಸ್ಟ್ 8-10 years ಇಂದ ಮಾಡ್ತಾ ಇಲ್ಲ. Whereas Europe, they have a quota system. No farmer is supposed to supply more than the quota fixed to him. Then he will send it to slaughter house, cows na. More of slaughtering is happening in Europe because he can't sell on a farm in the farmer. If it is 3000 liters ಮಾತ್ರ ಕೊಡಬೇಕು ಅಂತ ಅವನು ಫಾಂಟೆರಾ, ಈ ನಮ್ಮ ಇವರು ಡೆನ್ಮಾರ್ಕ್ ಇವರೆಲ್ಲ ಫಿಕ್ಸ್ ಮಾಡಿದ್ರೆ, ಆರಾ ಡೈರಿದಲ್ಲಿ ಫಿಕ್ಸ್ ಮಾಡಿದ್ರೆ, he can't give more than that. So what he will do with the animal? He has to send it to slaughtering. And funnily, I think 2 years back or 3 years back, I think you also see in the internet abroad, Europe and other places, I saw people, milk tankers, milk they are letting like Tumkuralli now, leaving the milk to the gutters, river bittidare. I saw the images 2 years, 3 years back. Europe and even in America, they had surplus problem, and they were not, producers are not getting price. They used to, and you know one thing, you can check anywhere. Please, ನಮ್ಮ ಇವರು ಸುಪ್ರೀಂ ಚೆಕ್ ಮಾಡಬೇಕು. ಅಲ್ಲಿ ಅವರು, if he pays 100 rupees for the milk, because I check when I go to my son's place in America, I always check. We pay 100 rupees. We buy milk at I think 6 rupees or 8 rupees. Some figure. If he pays 100 rupees in the Walmart, only 30%, 40% goes to the farmer. 20%, 30% to the Walmart, the retailer. Rest 20% to the processing dairy. You check the figure, even now on this thing, they pay only 40%. The farmer abroad, other than India, he gets lesser than what he is getting in, our farmer getting in India, particularly Amul and Karnataka. This is a situation. And there are a lot of threats. Suma galadagal ಆಗ್ತಾ ಇದೆ, you are not paying ಅಂತೆಲ್ಲ ಹೇಳಿ ಫಾರ್ಮ್ಸ್ ಎಲ್ಲ ಸ್ವಲ್ಪ ಕ್ಲೋಸ್ ಮಾಡ್ತಾ ಇದ್ದಾರೆ, ನಂಬರ್ನ ಕಮ್ಮಿ ಮಾಡ್ತಾ ಇದ್ದಾರೆ. ಅಲ್ಲಿ ಸ್ಲಾಟರಿಂಗ್ ಜಾಸ್ತಿ ಆಗುತ್ತೆ. ಹೌಸ್ನ ಅದೇ ಕೌಸ್ನ ಅದೇ ಕ್ಲಿಯರ್ ದ ಕೌಸ್. Nobody will handle like making powder and keeping ಅದನ್ನ ಸೆಲ್ಲಿಂಗ್ ಅಟ್ ಲೋ ರೇಟ್. ದೇ ಡೋಂಟ್ ಟೇಕ್ ದ ರಿಸ್ಕ್. ಸ್ಟೋರೇಜ್ ಕಾಸ್ಟ್ ಎಷ್ಟಿದೆ, ಅದನ್ನ ಗೋಡೌನ್ಸ್ ಇಟ್ಕೋಬೇಕು, ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಬಟರ್
ಯು ಹ್ಯಾವ್ ಟು ಮೈಂಟೈನ್ ಅಟ್ -20. ಡೀಪ್ ಫ್ರೀಸರ್ ಇಟ್ಕೋಬೇಕು. ಸ್ಟೋರೇಜ್ ಕಾಸ್ಟ್ ಆರ್ ಹೆವಿ. ಸೊ ಇಟ್ ಇಸ್ ಅಡಿಷನ್ ಟು ದ ಲಾಸಸ್. ಸೊ ಐ ಥಿಂಕ್ ಅಲ್ಲಿ ಕೋಆಪರೇಟಿವ್ ಸಿಸ್ಟಮ್ ಈ ತರ ಇಲ್ಲ. ನಮ್ ತರ ಫಾರ್ಮರ್ ಎಷ್ಟು ಬೇಕಾದ್ರೂ ಕೊಡ್ಬೋದು. ಗವರ್ಮೆಂಟ್ ಸಪೋರ್ಟ್ ಪ್ರೈಸ್ ಅಲ್ಲೆಲ್ಲೂ ನಿಮ್ಮಲ್ಲೆಲ್ಲೂ ಗವರ್ಮೆಂಟ್ ಪ್ರೈಸ್ ಸಪೋರ್ಟ್ ಪ್ರೈಸ್ ಕೊಡಲ್ಲ. ದಟ್ ವೇ ಅವರ್ ಕರ್ನಾಟಕ ಇಸ್ ಲೈಕ್ ಫಾರ್ಮರ್. ಅದೊಂದು ಕ್ವಶನ್ ಇದೆಯಲ್ಲ, ಗವರ್ಮೆಂಟ್ ಯಾಕೆ ಕೊಡಲ್ಲ ಅಂದ್ರೆ ಅವ್ರದ್ದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಸ್ ಎಲ್ಲ ಕಾಂಟ್ರಾಕ್ಟ್ ಗಳಿರುತ್ತಲ್ಲ, ಸಬ್ಸಿಡೈಸ್ ಮಾಡಬಾರ್ದು. ಹೌದು, ಯಾಕಂದ್ರೆ ಮಾರ್ಕೆಟ್ ಕರೆಕ್ಟ್ ಆಗಿ ಮಾಡಬಾರ್ದು ಅಂತ ಇದೆ. ಹೌದು, ಹಾಗಾಗಿ ನಮ್ಮಲ್ಲಿ ರೆಸಿಸ್ಟೆನ್ಸ್ ಬಂತು. ನಮ್ಮ ಇದಕ್ಕೆ ನಾವು ಸೈನ್ ಮಾಡಿಲ್ಲ. ದಟ್ ಈಸ್ ಐ ಫರ್ಗಾಟ್, ಐ ಆಮ್ ನಾಟ್ ಗೆಟಿಂಗ್ ದಟ್ ನೇಮ್. ಸರ್ಟನ್ ನಮ್ಮ ಡೈರಿ ಇಂಡಸ್ಟ್ರಿ ಇದಕ್ಕೆ ನಾವು ಇನ್ನೂ ಸೈನ್ ಮಾಡಿಲ್ಲ. ಬಿಕಾಸ್ ದೇ ಎಕ್ಸ್ಪೆಕ್ಟ್ ಇವೆಲ್ಲ ಸಬ್ಸಿಡಿ ಇದೆಲ್ಲ ನಿಂತ್ಕೋಬೇಕು ಅಂತ ಹೇಳಿ. RPEC ಆರ್ ಸಮಥಿಂಗ್ ದಟ್ ಐ ಆಮ್ ನಾಟ್ ಗೆಟಿಂಗ್ ಇಟ್ ರೈಟ್ ನೌ. ಅದಕ್ಕೆ ನಾವು ವಿ ಆರ್ ಬ್ಯಾಕ್ಡ್ ಔಟ್. ಆಕ್ಚುಲಿ ಥಿಯರಿಟಿಕಲಿ ಅದ್ರಲ್ಲಿ ಲಾಜಿಕ್ ಇದೆ. ಯಾಕಂದ್ರೆ ಈಗ ಸಪೋಸ್ ಮುಕುಂದ್ ನಾಳೆ ಅವರೊಂದು ಪ್ರೈವೇಟ್ ಡೈರಿ ಶುರು ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಏನೋ ನಾನೊಂದು ಬಿಸ್ನೆಸ್ ಶುರು ಮಾಡ್ಬೇಕು ಅಂತ. ಅಂದ್ರೆ ನಾನು ಥಿಯರಿಟಿಕಲಿ ಹೇಳ್ತಿರೋದು, ಅಂದ್ರೆ ಪ್ಯೂರ್ ಪ್ರೈವೇಟ್ ಮಾರ್ಕೆಟ್ ವರ್ಕ್ ಆಗೋ ತರ. ಅವಾಗ ಏನಾಗುತ್ತೆ, ನಂದಿನಿ ಪ್ರೈಸ್ 38 ರೂಪಾಯಿ ಇರುತ್ತೆ 1 ಲೀಟ್ರು. ಸೊ ಇವ್ರು ಹೊಸದಾಗಿ ಶುರು ಮಾಡಿರೋದು ಅದಕ್ಕಿಂತ ಜಾಸ್ತಿ ಇಟ್ರೆ ಸೇಲ್ ಆಗಲ್ಲ. 38 ರೂಪಾಯಿ ಇಡ್ಬೇಕು ಅಂದ್ರೆ ಇವಾಗ ನಿಮಗ್ ಬಂದಿದ್ದು ನಂದಿನಿಗಿರೋ ಪ್ರಾಬ್ಲಮ್ಸ್ ಅವರಿಗೂ ಇರುತ್ತೆ. ಈಗ ಓವರ್ ಸಪ್ಲೈ ಇರುತ್ತೆ, ಆಮೇಲೆ ಅದೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಹೊಸದಾಗಿ ಬಿಲ್ಡ್ ಮಾಡ್ಬೇಕು. ಬಟ್ ನಂದಿನಿಗೆ ಗವರ್ಮೆಂಟ್ 800 crore per year ಕೊಡ್ತಾ ಇರುವಾಗ ದುಡ್ಡು, ಅದನ್ನ ಅವರಿಗೆ ಪ್ರೈವೇಟ್ ಪ್ಲೇಯರ್ ಕೆನಾಟ್ ಕಂಪೀಟ್. ಸೊ ಅಂದ್ರೆ ಆನೆಸ್ಟ್ ಕಂಪೀಟ್ ಮಾಡ್ಬೇಕು ಅಂದ್ರೂ ಆಗಲ್ಲ. ಅದಕ್ಕೆ ದಟ್ಸ್ ಹೌ ಪ್ರೈವೇಟ್ ಅಷ್ಟು ಬಂದಿಲ್ಲ ಕರ್ನಾಟಕದಲ್ಲಿ. ಬಿಕಾಸ್ ನಂದಿನಿ ಎಂಜಾಯ್ಸ್ ದಿ ಸಪೋರ್ಟ್ ಆಫ್ ಬೋತ್ ಪ್ರೊಕ್ಯೂರ್ಮೆಂಟ್ ಸೈಡ್ ಅಂಡ್ ಮಾರ್ಕೆಟಿಂಗ್ ಸೈಡ್, ಅಂಡ್ ವಾಲ್ಯೂಮ್ ಜಾಸ್ತಿ ಇದೆ ಇಲ್ಲಿ. ಆಮೇಲೆ ವಿ ಗಿವ್ ಲಾಟ್ ಆಫ್ ಫೆಸಿಲಿಟೀಸ್ ಟು ದ ಫಾರ್ಮರ್ಸ್. ವೆಟರಿ ಕೇರ್, ಕ್ಯಾಟಲ್ ಫೀಡ್ ಎಲ್ಲ ಕೊಡ್ತೀವಿ. ದೇ ಆರ್ ಹ್ಯಾಪಿ ವಿತ್ ದಟ್. ಆಮೇಲೆ ಡಿಸ್ಪೋಸಲ್ ಎಷ್ಟು ಕೊಟ್ಟರು ತಗೋತೀವಿ. ಆಮೇಲೆ ಸಮ್ಟೈಮ್ಸ್ ಸಮ್ಮರ್ ಬಂದಾಗ ಹಾಲು ಕಮ್ಮಿ ಆಗುತ್ತೆ. ಅವ್ನು ಯಾರು ಪ್ರೈವೇಟ್ ನಲ್ಲಿ ಜಾಸ್ತಿ ಕೊಡ್ತಾನೆ, ಇವ್ರು ಅಲ್ಲಿ ಕೊಟ್ಕೊಂಡ್ಬಿಡ್ತಾರೆ ಇವರು. ನಾವೇ ಅದನ್ನ ಏನು ರಿಸ್ಟ್ರಿಕ್ಷನ್ 100% ಆಗ್ತಾ ಇಲ್ಲ. ಪಕ್ಕದಲ್ಲಿ ಪ್ರೈವೇಟ್ ತಮಿಳ್ನಾಡು ಇದಾರಲ್ಲ, ಅಲ್ಲಿ ಪ್ರೈವೇಟ್ ಡೈರೀಸ್ ಅಲ್ಲ, ದೇ ಪ್ರೊಕ್ಯೂರ್ ಅಟ್ ಅವರ್ ಬಾರ್ಡರ್ಸ್. ಅಲ್ಲಿ ಬಂದ್ಬಿಟ್ಟು ಸಮ್ಮರ್ ಅಲ್ಲಿ, ಈಗ ಸುಗ್ಗಿ ಕಾಲದಲ್ಲಿ ದೇ ರೆಡ್ಯೂಸ್. ಸಮ್ಮರ್ ಅಲ್ಲಿ ಹಾಲು ಕಮ್ಮಿ, ತಮಿಳ್ನಾಡು ಆಂಧ್ರ ಕಮ್ಮಿ ಆದಾಗ ದೇ ಪೇ ಮೋರ್, 2 rupees ಮೋರ್, ನಮಗಿನ ಜಾಸ್ತಿ ಕೊಟ್ಬಿಟ್ಟು ತಗೋತಾರೆ. ಕೊಡ್ತಾರೆ ಅವರು ನಮ್ಮವರು. ಆ ಫ್ರೀಡಮ್ ನಮ್ಮಲ್ಲಿ ಸ್ವಲ್ಪ ನೋ ರೂಲ್ ಇಸ್ ದೇರ್ ನಾಟ್ ಟು ಗಿವ್, ಬಟ್ ದೇ ಡೂ ಅದನ್ನ. ಪ್ರೈವೇಟ್ ಅಷ್ಟು ಸ್ಕೋಪ್ ಇಲ್ಲ ಕರ್ನಾಟಕ. ನಂದಿನಿ ಅಷ್ಟು ಎಫಿಷಿಯಂಟ್ ಆಗಿ ನಡೀತಾ ಇದೆ, ಕ್ವಾಲಿಟಿ ಇದೆ ಕನ್ಸ್ಯೂಮರ್ಸ್ ಗೆ. ಸೊ ಎವ್ರಿಥಿಂಗ್ ಇಸ್ ಫೈನ್, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಸೊ ಅದೇ ಆ ಮಾಡೆಲ್ ಎಲ್ಲಾ ಕಡೆ ವರ್ಕ್ ಆಗಿದೆ. ಇವಾಗ ಫುಲ್ ಕರಪ್ಟ್ ಕೋಆಪರೇಟಿವ್ ಸೊಸೈಟಿ ಇದ್ರೆ ಒಂದ್ ಸ್ಟೇಟ್ ಅಲ್ಲಿ ಏನಾಗುತ್ತೆ, ಪ್ರೈವೇಟ್ ಪ್ಲೇಯರ್ಸ್ ಅಟ್ಲೀಸ್ಟ್ ಬಂದ್ರೆ ದೇ ವಿಲ್ ಟ್ರೈ ಟು ಇಂಪ್ರೂವ್, ಕಂಪೀಟ್ ಮಾಡ್ಬಿಟ್ಟು. ಅದು ಥಿಯರಿಟಿಕಲಿ ಹೇಳ್ತಾ ಇರೋದು ನಾನು. ಅಂದ್ರೆ ಪ್ರಾಕ್ಟಿಕಲಿ our private people, but our private people are not so honest like what you see in other private farms are okay, they do, but their farm milk are priced at high. Idu Mysore one of my friend and relative, they are doing oxygen acres antide. They are selling milk at very high rate in Mysore. They deliver to home. And it is not at 38 or 40 or 41, more than that. Farm milk, fresh milk. And they sell at ghee at 700-800 rupees, whereas our ghee is 500 rupees, 490 or something. They sell at 700 rupees. Farm ghee anta. Farm irodu jana ಸ್ವಲ್ಪ ಈಗ ಎಲ್ಲ farm fresh ಅಂತ ಬರ್ತಾ ಇದೆಯಲ್ಲ. ಈಗ ನಮ್ಮಲ್ಲೂ ಕೂಡ ಈಗ ಬೆಂಗಳೂರಿನಲ್ಲಿ there are some few players. They are supplying milk from farms. They are charging high and people are buying. They know. ಅದು ಕೌ ಮಿಲ್ಕು ಅಂದ್ರೆ ಇಲ್ಲೆಲ್ಲೋ ಒಂದು 100 kilometers ರೇಡಿಯಸ್ ಅಲ್ಲಿ ಇದ್ದಾರೆ, ಫಾರ್ಮ್ಸ್ ಎಲ್ಲ ಇದ್ದಾರೆ. 50 kilometers, 100 40, 70 kilometers. They are marketing and their price is not 38. They are selling at high price. ಈ ಅಪಾರ್ಟ್ಮೆಂಟ್ಸ್ ಅಲ್ಲೆಲ್ಲ ಕಲ್ಚರಲ್ಲಿ, ಐ ಆಮ್ ಸ್ಟೇಯಿಂಗ್ ಇನ್ ಅಪಾರ್ಟ್ಮೆಂಟ್ ಅಲ್ಲಿ they don't mind the price. Okay, farm milk I'll pay more ಅಂತ ಹೋಗ್ತದೆ. But the volume is less. ಕ್ವಾಲಿಟಿ ನ್ಯಾಚುರಲಿ ಅದು ಫಾರ್ಮ್ ಮಿಲ್ಕ್, ಕೆಲವೆಲ್ಲ ಆರ್ಗ್ಯಾನಿಕ್ ಮಿಲ್ಕ್ ಅಂತ ಹೇಳ್ತಾರೆ. ಅಂದ್ರೆ ಓಕೆ, ನೋ ಪೆಸ್ಟಿಸೈಡ್, ನೋ ಮೆಡಿಸಿನ್ಸ್ ಆರ್ ಯೂಸ್, ಇದೆಲ್ಲ ಇದೆ. ಓಕೆ, ಇಟ್ ವಿಲ್ ಹ್ಯಾವ್ ಸಮ್ ಟೇಸ್ಟ್ ವೈಸ್ ಇಟ್ ಇಸ್ ಡೆಫಿನೆಟ್ಲಿ ಬೆಟರ್. ಅಂದ್ರೆ ಇದೊಂದು ಟೇಸ್ಟ್ ಅಲ್ಲಿ ಇರುತ್ತೆ. ನಮ್ದು ಕ್ವಾಲಿಟಿ ಕೆಮಿಕಲಿ, ಬ್ಯಾಕ್ಟೀರಿಯಾಲಜಿಕಲಿ ಸೇಫ್ ಅಂಡ್ ಎವ್ರಿಥಿಂಗ್.
ಅವರು ಅಫ್ಕೋರ್ಸ್ ಸಮ್ ಸೆಲೆಕ್ಟೆಡ್ ಕೌಸ್ ಇಂದ ಅಲ್ಲೇ ಅವ್ರ ಫಾರ್ಮ್ ಅಲ್ಲೇ ಮಾಡಿ ಕಳ್ಸಿರ್ತಾರೆ. ಸೈಕಲಾಜಿಕಲಿ ವಿ ನೋ ಇಟ್ ಇಸ್ ಓಕೆ ಫ್ರಮ್ ದೇರ್, ನಾಟ್ ಎ ಮಿಕ್ಸ್ಡ್ ಮಿಲ್ಕ್, ಬೇರೆ ಕಡೆಯಿಂದ ಯಾವ್ದು ಸೇರಿರಲ್ಲ, ಏನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಹೋಗುತ್ತದೆ. ಟೇಸ್ಟ್ ಸ್ವಲ್ಪ ಎಷ್ಟೊಂದು ಫ್ರಾಡ್ ಸ್ವಲ್ಪ ನಡೀತಾ ಇರುತ್ತೆ. ರೆಗ್ಯುಲರ್ ಮಿಲ್ಕ್ ನ ತಂದ್ಬಿಟ್ಟು ಇದು ನಾವು ಆರ್ಗ್ಯಾನಿಕ್ ಅಂತ ಹೇಳ್ಬಿಟ್ಟು ಜಸ್ಟ್ ಮಾರ್ಕೆಟಿಂಗ್ ಮಾಡಿ, ಅದು ಶಾರ್ಟೇಜ್ ಆದಾಗ ಇದನ್ನೇ ತಂದ್ಬಿಟ್ಟು ಅದನ್ನ ಬೆಂಗಳೂರಿನವ್ರು ಮಾಡ್ತಾರೆ. ತುಂಬಾ ಜನ ಬೆಂಗಳೂರಿನಲ್ಲಿ ಈ ಪ್ರೈವೇಟ್ ಟ್ರೇಡರ್ಸ್ ಇದಾರಲ್ಲ, ಅವ್ರ ಹಾಲು ಮುಗಿದೋಗ್ಬಿಡುತ್ತೆ. ಎಲ್ಲ ಡಿಮ್ಯಾಂಡ್ ಬಂತ ಪಕ್ಕದಲ್ಲಿ ಬಲ್ಕ್ ವೆಂಡಿಂಗ್ ಬೂತ್ ಅಲ್ಲಿ ಅಥವಾ ನಮ್ಮ ಬೂತ್ಸ್ ಅಲ್ಲಿ ಹೋಗಿ ಹಾಲು ತಂದ್ಬಿಟ್ಟು ಕಟ್ ಓಪನ್ ಮಾಡಿ ಅದೇನ ಮಿಲ್ಕ್ ಅಂತ ಕೊಡ್ತಾರೆ. ಆತರ ಎಲ್ಲ ಆಗುತ್ತೆ. ಬಟ್ ಕೆಲವು ದೇರ್ ಆರ್ ಸಮ್ ಸ್ಟ್ಯಾಂಡರ್ಡ್ ಪೀಪಲ್, ದೇ ಫಾಲೋ ಸಮ್ ಪ್ರಾಕ್ಟೀಸ್, ಗುಡ್ ಪ್ರಾಕ್ಟೀಸ್, ವೆರಿ ಲಿಮಿಟೆಡ್. ಬಟ್ ಪ್ರೈವೇಟ್ ಅಂದಾಗ ಒಂದೇ ಒಂದು ಇದ್ದೇ ಇರುತ್ತೆ, ನಾನಾಗ್ಲಿ ನೀವಾಗ್ಲಿ, ಯು ಡೋಂಟ್ ವಾಂಟ್ ಟು ಇನ್ಕರ್ ಲಾಸ್ ಅಂಡ್ ಯು ವಾಂಟ್ ಟು ಮೇಕ್ ಸಮ್ ಮನಿ. ದೇರ್ ಇಸ್ ನೋ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ ಅಲ್ವಾ? ನಾನಾಗ್ಲಿ ನೀವಾಗ್ಲಿ ಯಾರೇ ಆಗ್ಲಿ, ಪ್ರೈವೇಟ್ ಅಂತ ಬಂದಾಗ ಎಸ್ ಐ ಡೋಂಟ್ ಟು ಲೂಸ್ ಅಂಡ್ ಲೆಟ್ ಮಿ ಮೇಕ್ ಲಿಟಲ್ ಮೋರ್ ಪ್ರಾಫಿಟ್. ಅಂಡ್ ಮಿಲ್ಕ್ ಈಸ್ ಸೋ ಟೆಂಪ್ಟಿಂಗ್, ನೀವು ಎಷ್ಟು ನೀರ್ ಹಾಕೋರು ತಡ್ಕೊಳತ್ತದ. ಅನ್ಲೆಸ್ ಈಗ ಹೋಮ್ ಅಲ್ಲಿ ಎಲ್ಲರೂ ಇದು ನೀರು ಅಥವಾ ಟೆಸ್ಟಿಂಗ್ ಅಂತ ಹೇಳಿದ್ರೆ ದಟ್ ಇಸ್ ಅ ವೆರಿ ಟೆಂಪ್ಟಿಂಗ್ ಪ್ರಾಡಕ್ಟ್. ಯು ಪುಟ್ ಎನಿ ಡರ್ಟ್ ಆಲ್ಸೋ, ಡರ್ಟ್ ಗೊತ್ತಾಗಲ್ಲ ಅದ್ರಲ್ಲಿ, ಅನ್ಹೈಜಿನಿಕ್. ಆಕ್ಚುಲಿ ನಮ್ಮ ತಮಿಳ್ನಾಡಿಂದ ಬರೋ ಕೆಲವೆಲ್ಲ ದೇ ಹ್ಯಾವ್ ಟು ಕವರ್ ಸೋ ಮಚ್ ಆಫ್ ಡಿಸ್ಟೆನ್ಸ್. ದೇ ಹ್ಯಾವ್ ಟು ಕಮ್ ಫ್ರಮ್ 300 kilometers, 200 kilometers ಅಂಡ್ ದೇ ಹ್ಯಾವ್ ಟು ಓವರ್ ನೈಟ್. ನಮಗೆ ಒಂದ್ ದಿವಸ ಆದ್ರೆ 24 hours ಆದ್ರೆ ಅವ್ರಿಗೆ ಇನ್ನೊಂದು 10 hours ಜಾಸ್ತಿ ಆಗುತ್ತೆ. ಅಂಡ್ ದೇ ಹ್ಯಾವ್ ಟು ಕೀಪ್ ಇಟ್ ಅಂಡ್ ಪ್ರೋಸೆಸ್ ಅಂಡ್ ದೇ ಹ್ಯಾವ್ ಟು ಮೇಂಟೈನ್. ಅವ್ರು ಏನ್ ಮಾಡ್ತಾರೆ, ನಾವು ನಂದಿನಿ ಅವರು 38 rupees ಒಬ್ಬ ಏಜೆಂಟ್ಗೆ ನಾನು ಸಪೋಸ್ ಐ ಪೇ 4% ಕಮಿಷನ್ ಅಂದ್ರೆ 3% ಅಂದ್ರೆ he will say I will pay 8% ಕಮಿಷನ್ ಅಂತಾನೆ. ಅದು ಡೆಲ್ಲಿಂದ ಬರ್ಬೇಕು ಅವನಿಗೆ. ಹ್ಯಾಸ್ ಟು ಆಡ್ ವಾಟರ್. ಅಟ್ ವಾಟರ್ ಕವರ್ ಮಾಡೋದಕ್ಕೆ ಹ್ಯಾಡ್ ಟು ಆಡ್ ಸಮಥಿಂಗ್, ಸಮ್ ಅಡಲ್ಟ್ರೆಂಟ್. Sugar also is an adulterant. You know that? Gum powder, sugar is an adulterant to increase the thickness of milk. To cover that addition of milk, water, they add sugar and gum powder or old skim milk powder, make it thick. ಆಮೇಲೆ ಹಾಲು ಹೊಡಿಬಾರ್ದು. ನಮ್ಮಲ್ಲಿ ಏನಾಗಿದೆ ಅಂದ್ರೆ, ನಮ್ಮ ಕನ್ಸ್ಯೂಮರ್ಸ್ ಎಲ್ಲ ಬೆಂಗಳೂರು ಕನ್ಸ್ಯೂಮರ್ಸ್, ಅವ್ರಿಗೆ ಫ್ರಿಡ್ಜ್ ತೆಗೆದೇ ಇರ್ತಾರೆ, 20 ಸರಿ ತೆಗಿತಾ ಇರ್ತಾರೆ, ಟೆಂಪರೇಚರ್ ಮೇಂಟೈನ್ ಆಗಲ್ಲ ಫ್ರಿಡ್ಜ್ ಅಲ್ಲಿ. ನಮ್ಮ ಎನಿ ಇಂಡಿಯನ್ ಹೌಸ್ ಹೋಲ್ಡ್ ಅಲ್ಲಿ ದೇ ಡೋಂಟ್ ಮೇಂಟೈನ್ ದ ಫ್ರಿಡ್ಜ್ ಆಸ್ ಇಟ್ ಶುಡ್ ಬಿ. ಅಂಡ್ ಅದು ಹಾಲು ಬೇಗ ಹೊಡೆದೋಗ್ಬಿಡುತ್ತೆ ನಂದಿನಿ ಅಂತ ಹೇಳ್ತಾರೆ. ಬಿಕಾಸ್ ನ್ಯಾಚುರಲ್ ಮಿಲ್ಕ್, ಇಫ್ ದ ಟೆಂಪರೇಚರ್ ಇಸ್ ನಾಟ್ ಮೇಂಟೈನ್, ಇಟ್ ಹ್ಯಾಸ್ ಟು ಕರ್ಲ್, ಅಂದ್ರೆ ಡೆವಲಪ್ ಆಗೇ ಆಗುತ್ತೆ. ವೇರ್ ಆಸ್ ಎ ಪ್ರೈವೇಟ್ ಮಿಲ್ಕ್, ದೋ ಇಟ್ ಇಸ್ ಇಂಡಿಯನ್ ಮಿಲ್ಕ್ ಎಲ್ಲ ಇದ್ರು, ಅವ್ನು ಒಂದು ಟ್ಯಾಕ್ಟಿಕ್ ಮಾಡ್ತಾನೆ, ಯು ವಿಲ್ ಆಡ್ ಎ ಕೆಮಿಕಲ್ ವಿಚ್ ಡಸಂಟ್ ಅಲೋ ಯು ದ ಮಿಲ್ಕ್ ಟು ಕರ್ಲ್. ಸೊ ಇವ್ರಿಗೆ ಎಷ್ಟು 3 ದಿವಸ ಇಟ್ಟರು ಕೂಡ ನಂದಿನಿ ಆ ಬೇರೆ ಪ್ರೈವೇಟ್ ಮಿಲ್ಕ್ ಹೊಡಿಯಲ್ಲ. ದೇ ಗೆಟ್ ಹೈಲಿ ಇಂಪ್ರೆಸ್ಡ್ ಬೈ ದ ಪ್ರೈವೇಟ್ ಮಿಲ್ಕ್. Because even the temperature is not maintained in the fridge, refrigerator, the milk is never spoiled, the private milk, because they add a lot of neutralizers. You know, a very simple neutralizer, they add, the milk will not curdle even 3 days. But it will only affect your digestion system, acidity, avella problem later. Because coffee gotagalla, bornota gotagalla, what adulteration here gotagalla. So that's how milk is a very tempting business for private trade, to adulterate, to do all mischief. But people tell dairy ಅವರು ಕ್ರೀಮ್ ತೆಗಿತಾರೆ, ಫ್ಯಾಟ್ ತೆಗಿತಾರೆ ಅಂತ. ನಮಗಿಲ್ಲ, ಯಾಕಂದ್ರೆ ನಮಗೆ ಫ್ಯಾಟ್ ಹಾಲು ಜಾಸ್ತಿ ಇದೆ, ನಮಗೆ ಅಗತ್ಯನೇ ಇಲ್ಲ. ನಾವು ಮಾಡಿದ್ರೆ ಇನ್ನೂ ನಮಗೆ ಜಾಸ್ತಿ ಆಗುತ್ತೆ ಸರ್ಪ್ಲಸ್. ಸೊ ನೋ ನೀಡ್ ಅಂಡ್ ಅದರ್ ಥಿಂಗ್. ಸೊ ಪೀಪಲ್ ಶುಡ್ ಹ್ಯಾವ್ ಕಾನ್ಫಿಡೆನ್ಸ್ ಆನ್ ನಂದಿನಿ ಅಷ್ಟೇ. ವೆನ್ ವಿ ಹ್ಯಾವ್ ಡೈಲಿ ಸರ್ಪ್ಲಸ್ ಮಿಲ್ಕ್, ದೇರ್ ಇಸ್ ನೋ ನೀಡ್ ಫಾರ್ ಎನಿ ಅಡಲ್ಟ್ರೇಷನ್ ಆರ್ ಎನಿಥಿಂಗ್. ಸರ್, ನಾವು ಇದು ಮಾತಾಡ್ತಾ ಇದ್ವಿ, ನಂದಿನಿ ಹಾಲ್ನ ಪ್ಯಾಕೆಟ್ ಇಂದ ಡೈರೆಕ್ಟ್ ಆಗಿ ಕುಡಿಬಹುದಾ ಅಂತ, ಅಥವಾ ಬಿಸಿ ಮಾಡ್ಬಿಟ್ಟೆ ಕುಡಿಬೇಕಾ ಅಂತ? Yes, no, it is safe to drink. That is called that undergoes the safest process that is called pasteurization, where it kills the all disease causing organisms, particularly mainly tuberculosis. That is the highest temperature though. So 72 degrees centigrade heating, we don't boil actually. We heat up to 72 degrees centigrade and it kills all the pathogens. So it is safe to drink as it is. But ನಮ್ಮ ಇಂಡಿಯನ್ಸ್ಗೆ ಯಾವುದೇ ಹಾಲು ಕೊಟ್ಟರು ಮನೇಲಿ ಅವರು ಸ್ಟವ್ ಅಲ್ಲಿ ಇದರಲ್ಲಿ ಕಾಯಿಸ್ಲೇಬೇಕು. ಹಾಲು ಕಾಯಿಸಿ ಕೆನೆ ಕಟ್ಟಿ ಕುಡಿದ್ರನ್ನೇ ಅಭ್ಯಾಸ ಇರೋದ್ರಿಂದ ದಟ್ ಇಸ್ ದ ಹ್ಯಾಬಿಟ್. ವೇರಸ್ ನೀವು ಸ್ಟಾಕ್ಹೋಮ್ ಅಲ್ಲೆಲ್ಲ ಡೈರೆಕ್ಟ್ ಆಗಿ ಅದು, I think it is not, some are processed, some they also give raw milk. Nimalli. It is some they give pasteurized in cartons.
ಬಟ್ ಇನ್ ಪ್ಲಾಸ್ಟಿಕ್ ಇದು ಗ್ಯಾಲನ್ಸ್ ಇದು ಕೊಡೋದು ಐ ಥಿಂಕ್ ಸಮ್ಟೈಮ್ಸ್ ದೇ ಸೇ ಫಾರ್ಮ್ ಮಿಲ್ಕ್ ಅಂತ ಇರುತ್ತೆ, ಅನ್ಪ್ರೊಸೆಸ್ಡ್ ಇರ್ಬೋದು ಅದು, ಬಿಕಾಸ್ ಫಾರ್ಮ್ ಮಿಲ್ಕ್ ಆದ್ರಿಂದ ಕ್ವಾಲಿಟಿ ಚೆನ್ನಾಗಿರುತ್ತೆ, ಬಟ್ ಅಲ್ಲಿ ಹೀಟಿಂಗ್ ಇಸ್ ಬೆಟರ್ ಅಂತ, ವೆರಿ ಸೇಫ್. ಇಲ್ಲಿ ಕಾಫಿಗೂ ತಣ್ಣಂತ ಹಾಲು ಹಾಕಿ ಕೊಡ್ತಾರೆ ಸರ್, ಅದೊಂದೇನೆ ನಮಗಿರೋದ್ ಪ್ರಾಬ್ಲಮ್. ಕಾಫಿ ಕಾಫಿಗೂ? ಬ್ಲಾಕ್ ಕಾಫಿ ಇಟ್ಟಿರ್ತಾರೆ, ಅದನ್ನ ಹೀಟರ್ ಅಲ್ಲಿ ಇಟ್ಟಿರ್ತಾರೆ, ಅದು ಬಿಸಿ ಇರುತ್ತೆ. ಪಕ್ಕದಲ್ಲಿ But ತಣ್ಣಂದು ಬರೀ ಕಾರ್ಟನ್ ಇಟ್ಬಿಟ್ಟಿರ್ತಾರೆ ಹಾಲು, ಅದು ಟೆಟ್ರಾ ಪ್ಯಾಕ್ ಇಂದ ಹಾಕೋಬೇಕು. ಅದೇ ಹೌದು. ಈಗ ಇದು ನಿಮ್ಗೆ ಆಶ್ಚರ್ಯ ಆಯ್ತಾ? ನಿಮ್ಗೆ ಅಲ್ಲ, ಸುಪ್ರೀತ್ಗೆ ಒಂದ್ ಮಾತು ಹೇಳ್ತಾ ಇದ್ರೆ ಆಶ್ಚರ್ಯ ಆದ್ರೆ, ಡ್ಯೂನೋ ನಾನು ಹೇಳದ್ನಲ್ಲ, ದೇ ಫಾರ್ಮರ್ಸ್ ಆಫ್ ಯುರೋಪ್ ಅಂಡ್ ಅಮೆರಿಕಾ ದೇ ಗೆಟ್ ಲೆಸರ್ ಪ್ರೈಸ್ ದೆನ್ ಇಂಡಿಯಾ. ಇಸ್ ನಾಟ್ ಎ ಸರ್ಪ್ರೈಸಿಂಗ್ ಇದು, ಇನ್ಸ್ಪೈಟ್ ಆಫ್ ಆಲ್ ದೇರ್ ಡೆವಲಪ್ಮೆಂಟ್ ಅಂಡ್ ಆಲ್. ಹೌದೌದು, ಯಾಕಂದ್ರೆ ಇಲ್ಲಿ ಫಾರ್ಮರ್ ಅಂದ್ರೆ ಅವರು ಬರೀ 1-2 ಹಸುಗಳು ಇಟ್ಕೊಂಡಿರೋರಲ್ವಲ್ಲ, ಅವರಿಗೆ ಲೈಕ್ ಲಾಬಿ ಮಾಡೋದಕ್ಕೂ ಜಾಸ್ತಿ ಇದಿರುತ್ತೆ. ಹಂಗಿದ್ದಾಗೂ ಅಷ್ಟ್ ಕಡಿಮೆ ಅಂದ್ರೆ ಇಟ್ ವಾಸ್ ರಿಯಲಿ ಸರ್ಪ್ರೈಸ್. ಕಡಿಮೆ ನೋಡಿ, ಅವ್ರಿಗೆ 40%, ಅದೇ ಮ್ಯಾಕ್ಸಿಮಮ್ 50% ಸಿಗ್ಬೋದು ಅವ್ರಿಗೆ. ಅಂದ್ರೆ ಮಾರ್ಕೆಟ್ ಪ್ರೈಸ್ 100 ರೂಪಾಯಿ ಇದ್ರೆ ಅವನಿಗೆ ಸಿಗೋದು 50. ಹಂಗಲ್ಲ, ನಮ್ಮಲ್ಲಿ 40 ರೂಪಾಯಿಗೆ ಮಾರಿದ್ರೆ ಅಟ್ಲೀಸ್ಟ್ 30 ಸಿಗುತ್ತೆ ಅವನಿಗೆ. ಅದು ಬಹಳ ಗ್ಯಾಪ್. ಅಂದ್ರೆ ಪ್ರೋಸೆಸಿಂಗ್ ಅವರು ಜಾಸ್ತಿ ಇಟ್ಕೋತಾರೆ. ನಿಮ್ಮ ವಾಲ್ಮಾರ್ಟ್ ಇವರೆಲ್ಲ ಯಾರು ನಿಮ್ಮ ಸ್ಟೋರ್ಸ್ ಇವರೆಲ್ಲ ಸಿಕ್ಕಾಬಿಟ್ಟೆ ಚೈನ್ ಬೇಕಿಪ್ಪ, ಅಲ್ಲಿ ಬೇರೆ ದಾರಿನಿಲ್ಲಲ್ಲ, ನಮ್ ತರ ದಾರಿಲೆಲ್ಲ ಏಜೆಂಟ್ಸ್ ಅಂಗಡಿಗಳು ಶಾಪಲ್ಲೆಲ್ಲ ಮಾರಲ್ಲ. ದೇ ಹ್ಯಾವ್ ಟು ಗೋ ಟು ದಿ ಆಗಿರೋದ್ರಿಂದ ದೇ ಡಿಪೆಂಡ್ ಆನ್ ದೆಮ್, ದಟ್ ಇಸ್ ದ ಪ್ರಾಬ್ಲಮ್. ಸೊ ಪ್ರೇಮ್, ನನ್ಗಿದ್ದ ಕ್ವಶನ್, ಈಗ ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂ ತಗೊಂಡ್ರೆ ಅವ್ರಿಗೆ ಗೊತ್ತಿರೋದು ಬರೀ KMF ನಂದಿನಿ ಅಷ್ಟೇ. ಅಂದ್ರೆ ಈಗ ಅಟ್ಲೀಸ್ಟ್ ಕರ್ನಾಟಕದಲ್ಲಿ ತುಂಬಾ ಜನಕ್ಕೆ ನಂದಿನಿ ಹಾಲೇ ಬೇಕು ನಮ್ಗೆ ಅಂತ ನಾವು ಹೋಗಿ ಹುಡುಕೋತೀವಿ, ಬಿಕಾಸ್ ದಟ್ ಇಸ್ ದ ಬ್ರ್ಯಾಂಡ್ ದಟ್ ಹ್ಯಾಸ್ ಬಿನ್ ಬಿಲ್ಟ್, ಮತ್ತೆ ಆ ಕ್ವಾಲಿಟಿನೂ ವೇರ್ ಆಲ್ ಕ್ವಾಲಿಟಿ, ಟೇಸ್ಟ್ ವೇರ್ ಆಲ್ ಹ್ಯಾಪಿ ಆ ತರ. ಬಟ್ ನೀವ್ ಎಕ್ಸ್ಪ್ಲೈನ್ ಮಾಡಿದ ಪ್ರಕಾರ ಅದ್ರ ಹಿಂದೆ ನಿಮ್ಗೆ ತುಂಬಾ ಒಂದು ಕಾಂಪ್ಲೆಕ್ಸ್ ಸಿಸ್ಟಮ್ ಇದೆ. ಅಂದ್ರೆ ರೈಟ್ ಫ್ರಮ್ ಪ್ರೊಡ್ಯೂಸರ್ ಇಂದ ಹಿಡಿದು ಅಲ್ಲಿ ವಿಲೇಜ್ ಕೋಆಪರೇಟಿವ್ ಇಂದ ಹಿಡಿದು ಡಿಸ್ಟ್ರಿಕ್ಟ್ ಕೋಆಪರೇಟಿವ್, ಆಮೇಲೆ ನಿಮ್ದು ಇದಕ್ ಬರುತ್ತೆ, ಅಷ್ಟು ಹೋಲ್ ಚೈನ್ ಇದೆ. ಅಂಡ್ ಅಲ್ಲಿ ಇಷ್ಟು ಕಾಂಪ್ಲೆಕ್ಸ್ ಸಿಸ್ಟಮ್ ಇರ್ಬೇಕಾದ್ರೆ ಅಲ್ಲಿ ಎಲ್ಲೇ ಒಂದು ಸಣ್ಣ ಗ್ಯಾಪ್ ಇದ್ರು ಇಡೀ ಸಿಸ್ಟಮ್ ಕೊಲ್ಯಾಪ್ಸ್ ಆಗೋ ಚಾನ್ಸ್ ಇರುತ್ತೆ. ಅಂದ್ರೆ ನೀವ್ ಹೇಳಿದ್ರ, ಅಂದ್ರೆ ಈವನ್ ಒಬ್ಬ ರೈತರಿಗೆ ಅಂದ್ರೆ ಹಾಲು ಇದ್ ಮಾಡೋರ್ಗೆ ಆ ಕೆಚ್ಚಲ್ ಕ್ಲೀನ್ ಮಾಡೋದ್ ಹೆಂಗೆ ಅನ್ನೋದ್ರಿಂದ ಎಜುಕೇಟ್ ಮಾಡೋವರೆಗೂ ನಿಮ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಅಷ್ಟು ಕಾಂಪ್ಲೆಕ್ಸ್ ಸಿಸ್ಟಮ್ ಇರೋದ್ರಿಂದ ನೀವು ಅಲ್ಲಿರೋ ಗ್ಯಾಪ್ಸ್ ನ ಹೇಗೆ ಐಡೆಂಟಿಫೈ ಮಾಡ್ತೀರಾ ಅಂಡ್ ಅದನ್ನ ಹೇಗೆ ಅಡ್ರೆಸ್ ಮಾಡ್ತೀರಾ ಅಂತ? ಇಲ್ಲ, ನಮ್ದು 24/7 365 days is really a Herculean task and no other system, no other you can't compare, ಯಾವ್ದು ಕಂಪೇರ್ ಮಾಡಕ್ಕೆ ಆಗಲ್ಲ. ಯಾಕೆಂದ್ರೆ I told only about the morning. It is a 2-day operation even at the village level. So morning is one operation. ನಾನು ಆಕ್ಚುಲಿ ಅದು ಹೇಳ್ಬೇಕಾಗಿತ್ತು ಅವಾಗ್ಲೇ. It happens 2 times. ಬೆಳಗ್ಗೆ 4 ಗಂಟೆಗೆ ಒಂದ್ಸರಿ. Again, the whole thing repeats again afternoon between 4 to 5 once again. Again, the farmer has to milk the cow. Milking is twice a day. So she milks the cow. You go to the society. Society has to open the door and accept the milk. Again, the truck has to go. Truck has to receive the milk, collect the milk, and take it to the chilling center, and chilling center to dairy. The whole setup chain is ವೆರಿ ಹರ್ಕ್ಯುಲಿಯನ್. ಇದು ಎಲ್ಲಿ ಒಂದ್ ಕಡೆ ಇದಾದ್ರೂ ಕೂಡ ವಿ ಕೊಲ್ಯಾಪ್ಸ್. ಅಂದ್ರೆ ನಮ್ಮ ಸಿಸ್ಟಮ್ ಕೊಲ್ಯಾಪ್ಸಸ್. ಹೀಗಿದ್ದಾಗ ನಾವು ಕೌಂಟರ್ ಸಿಸ್ಟಮ್ಸ್ ಎಲ್ಲ ಏನು ಮೇನ್ ಟ್ರಾನ್ಸ್ಪೋರ್ಟೇಷನ್ ವಿಲೇಜಸ್ ಅಲ್ಲಿ ಏನಿಲ್ಲ. ಅವರು ಈಗ ದ ಲೇಡಿ ಇಸ್ ಮಿಲ್ಕಿಂಗ್, ಅವ್ರು ಆಗಿಲ್ಲ, ಇನ್ಯಾರು ಮಕ್ಳ್ಯಾರೋ ಹೋಗ್ತಾರೆ ಅಥವಾ ಇನ್ಯಾರು ದೇ ಅರೇಂಜ್, ಬಟ್ ದೇ ಡೋಂಟ್ ಟೇಕ್ ಲೀವ್. ರಜಾ ಇಲ್ಲ ಅವ್ರಿಗೆ. 365 ಮಳೆ ಇರ್ಲಿ, ಹಾಲು ತರಲೇಬೇಕು, ಕೊಡ್ಲೇಬೇಕು. ಸೊಸೈಟಿ ಆಲ್ಸೋ ನೋ ಸ್ಟಾಪ್, ನೋ ಹಾಲಿಡೇ, ಎನಿ ಡೇ. ಹಬ್ಬ ಇದ್ರು ಕೂಡ ದೇ ಹ್ಯಾವ್ ಟು ಕೀಪ್ ಓಪನ್. ಲಾರಿ ಎನಿ ಡೇ ಇಟ್ ಹ್ಯಾಸ್ ಟು ಗೋ. ಸೊ ಹೋದಾಗ ಲಾರಿ ನಮ್ಗೆ ಮೇನ್ ಪ್ರಾಬ್ಲಮ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಟ್ರಕ್ ಬ್ರೇಕ್ ಡೌನ್ಸ್, ಆಕ್ಸಿಡೆಂಟ್ಸ್ ಅಂತ. ಅಲ್ಲಿ ಏನಾಗಿದೆ, ಹೆವಿ ಪೆನಾಲ್ಟಿ ಸಿಸ್ಟಮ್ ಇದೆ. ಇಫ್ ದ ಕಾಂಟ್ರಾಕ್ಟ್ ಡಸಂಟ್ ಗೋ ಆರ್ ಲಿಫ್ಟ್ ದ ಮಿಲ್ಕ್ ಎನಿ ಡೇ, ಹಿ ಹ್ಯಾಸ್ ಟು ಬೇರ್ ದ ಲಾಸ್ ಆಫ್ ಎಂಟೈರ್ ಮಿಲ್ಕ್ ಅವತ್ತಿಂದು ಪ್ಲಸ್ ಪೆನಾಲ್ಟಿ. ಹಾಗಾಗಿ ಏನ್ ಮಾಡ್ತಾನೆ ಅವನು, ಸೆಕೆಂಡ್ ಆಲ್ಟರ್ನೇಟಿವ್ ಇಟ್ಕೊಂಡಿರ್ತಾನೆ. ಯಾರೋ ಫ್ರೆಂಡ್ಸ್ ವೆಹಿಕಲ್ ಯಾರ್ದು ಇಟ್ಕೊಂಡು ಒಂದ್ಸರಿ ಇದಾಯ್ತು ಅಂದ್ರೆ, ನಾವು ವಿತ್ ಮೊಬೈಲ್ ಮೆಸೇಜಸ್ ಎಲ್ಲ ಇದೆ. ಆ ಕಾಲದಲ್ಲಿ ಎಷ್ಟು ಕಷ್ಟ ಆಯ್ತು ಲೆಕ್ಕ ಹಾಕೊಳ್ಳಿ. ಫೋನ್ ಮಾಡ್ಬೇಕಾಗಿತ್ತು, ಟ್ರಂಕ್ ಮಾಡ್ಬೇಕಾಗಿತ್ತು, ಲಾರಿ ಕೆಟ್ಟೋದ್ರೆ ಗೊತ್ತಾಗ್ತಿಲ್ಲ. ಆದ್ರೂ ಕೂಡ ದೇ ಮ್ಯಾನೇಜ್. ಸಮ ಸಿಸ್ಟಮ್ ಕೊಲ್ಯಾಪ್ಸ್ ಇಲ್ಲ. ನಾವು ವಿತ್ ದ ಫೋನ್ ಇದು ವಿತಿನ್ ಸೆಕೆಂಡ್ಸ್ ಆರ್ ಮಿನಿಟ್ಸ್ ದೇ ಸೆಂಡ್ ದ ಸೆಕೆಂಡ್ ವೆಹಿಕಲ್. ಅಲ್ಲಾಗತ್ತೆ. ನಮ್ಮ ಡೈರಿಗೆ ಬಂದ್ರೆ ಚಿಲ್ಲಿಂಗ್ ಸೆಂಟರ್ ಅಲ್ಲೆಲ್ಲ
ಸ್ಟಾಫ್ ಅಫ್ಕೋರ್ಸ್ ರಜಾ ಇದ್ರು ಕೂಡ ಇನ್ಯಾರು ಆಫ್ ಡೆಲಿವರ್ ಅಂತ ಬರ್ತಾನೆ, ಅಲ್ಲೂ ಕೂಡ ರಜಾ ಇಲ್ದೇನೆ 24/7 364 days ಅಲ್ಲಿ. ಪವರ್ ಫೇಲ್ಯೂರ್ ಆದ್ರೆ ಪ್ರಾಬ್ಲಮ್. ಸೊ ವಿ ಹ್ಯಾವ್ ಆಲ್ ಎಕ್ವಿಪ್ಡ್ ವಿತ್ ದ ಡಿಜಿ ಸೆಟ್ಸ್. ಮೊದಲು ಬರೀ ಬೇಸಿಕ್ ಇತ್ತು, ಈಗ ಇದಕ್ಕೂ ಎಂಟೈರ್ ಆಪರೇಷನ್ ಈಸ್ ಕವರ್ಡ್ ಬೈ ಡಿಜಿ ಸೆಟ್. ಸೊ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಆಮೇಲೆ ಈ ಹಳ್ಳಿಗಳಲ್ಲಿ ಈ ತರ ಫೇಲ್ಯೂರ್ ಆದ್ರೆ ಹಳ್ಳಿಗಳಲ್ಲಿ ಯಾವ ತರ ಟೆಕ್ನಾಲಜಿ ಅಂದ್ರೆ, ಐ ಥಿಂಕ್ ಸಂಬಡಿ ನಿಮ್ಮ ಟೆಕ್ನಾಲಜಿ ಪಾರ್ಟ್ ಅಲ್ಲಿ ಇದೊಂದು ಪಾಯಿಂಟ್ ಇದೆ. ಟೆಕ್ನಾಲಜಿ ಹೇಗೆ ಇಂಪ್ರೂವ್ ಆಗಿದೆ ಅಂದ್ರೆ, ಮೊದಲು ಅವರು ಹಳ್ಳಿನಲ್ಲಿ ಮನೆಯಲ್ಲಿ ತಗೊಂಡ್ರೆ ಅವ್ರು ತಕ್ಷಣ ಸೊಸೈಟಿಗೆ ಕೊಡ್ಬೇಕಾಗಿತ್ತು. ನಾವು ಲೈಕ್ ಫಾರ್ಮ್ಸ್, ಲೈಕ್ ವಾಟ್ ಯು ಸಿ ಇನ್ ಅಬ್ರಾಡ್, ಆ ಫಾರ್ಮ್ ಕೂಲರ್ಸ್ ನ, ಆ ಮಿನಿ ಚಿಲ್ಲಿಂಗ್ ಯೂನಿಟ್ಸ್ ನ ವಿ ಸ್ಟಾರ್ಟೆಡ್ ಕೀಪಿಂಗ್ ಇನ್ ದ ವಿಲೇಜ್ ಸೊಸೈಟಿ ಇಟ್ ಸೆಲ್ಫ್. ಅವಾಗ ಏನಾಗುತ್ತೆ, ಎಲ್ಲಾ ಮನೆಯವರು ಒಂದು 50 ಮನೆ ಹಾಲ್ ಬಂದ್ರೆ ಆ ಹಾಲು ಇಸ್ ಗೋಯಿಂಗ್ ಟು ಅನದರ್ ಡಿಸ್ಟ್ರಿಕ್ಟ್ ಚಿಲ್ಲಿಂಗ್ ಸೆಂಟರ್, ನಿಯರ್ ಬೈ ಚಿಲ್ಲಿಂಗ್ ಸೆಂಟರ್. ಇಟ್ ಅಲ್ಲೇ ಹಳ್ಳಿನಲ್ಲೇ ಮಿಲ್ಕ್ ಇಸ್ ಗೆಟ್ಸ್, ನಮ್ಗೆ ಬೇಕಾಗಿರೋದು ಒಂದೇ ಬೇಸಿಕ್. ಸೊ ಮಿಲ್ಕ್ ಅಲ್ಲಿ ಬ್ಯಾಕ್ಟೀರಿಯಾ ಇದೆ, ಇಟ್ ಗೋಸ್ ಆನ್ ಮಲ್ಟಿಪ್ಲಿಕೇಶನ್ ಇನ್ ಹೈ ಫಾಸ್ಟರ್ ಸ್ಪೀಡ್. ಅದು ಸ್ಟಾಪ್ ಮಾಡ್ಬೇಕು ಅಂದ್ರೆ ಚಿಲ್ ಮಾಡಿದ್ರೆ ಸಾಕು. ಸೊ ಈ ಅಲ್ಲೇ ದಟ್ ಸೊಸೈಟಿನ ಒಂದು ಮಿನಿ ಚಿಲ್ಲಿಂಗ್ ಯೂನಿಟ್ ಹಾಕ್ತಿವಿ, ದಟ್ ಇಸ್ ಕಾಲ್ಡ್ ಬಲ್ಕ್ ಕೂಲರ್ಸ್ ಅಂತ. ಸೊ ಬಲ್ಕ್ ಮಿಲ್ಕ್ ಕೂಲರ್ಸ್, BMC ಅಂತ ಹೇಳ್ತೀವಿ, ಬಲ್ಕ್ ಮಿಲ್ಕ್ ಕೂಲರ್ಸ್ ಅಂತ. ನಾವು ಯಾವ ಇನ್ ಕರ್ನಾಟಕ ಮೊದಲೆಲ್ಲ ಒಂದು ಕೋಲಾರಲ್ಲಿ ಇತ್ತು, ಅಥವಾ ಏನು ಬೆಂಗಳೂರಲ್ಲಿ ಇತ್ತು, ಮೈಸೂರಲ್ಲಿ ಕೆಲವು ಕಡೆ ಇತ್ತು. ಈಗ ಎಲ್ಲಾ ಕಡೆ ವಿ ಆರ್ ರೆಪ್ಲಿಕೇಟಿಂಗ್, ಅಮೂಲ್ನಲ್ಲೂ ಕೂಡ. ಸೊ ಮೋಸ್ಟ್ ಆಫ್ ದ ವಿಲೇಜಸ್ ಇದನ್ನ ಹಾಕ್ತಿವಿ. ಈಗ ಆಲ್ರೆಡಿ ನಮ್ಮಲ್ಲಿ ಒಂದು 5,000 ವಿಲೇಜಸ್ ಅಲ್ಲಿ ದಿಸ್ ಬಲ್ಕ್ ಕೂಲರ್ಸ್ ಆರ್ ದೇರ್. ಆ ಒಂದು ವಿಲೇಜ್ ಕೇರ್ ತಗೊಳ್ಳಲ್ಲ ಅದು. ಈಗ ಸಪೋಸ್ ವಿ ಹ್ಯಾವ್ ಎ ವಿಲೇಜ್ ಕಾಲ್ಡ್ ಸಿಂಗನಹಳ್ಳಿ ಅಂತ ಒಂದು ವಿಲೇಜ್ ಇದೆ, ಅಕ್ಕಪಕ್ಕ ಇನ್ನೇನೋ ರಾಮನಹಳ್ಳಿ, ಭಕ್ತರಳ್ಳಿ ಏನೋ 3 ವಿಲೇಜ್ ಇರುತ್ತೆ. ಸೊ ಆಲ್ ದ 3 villages ಸೆಂಡ್ ದ ಮಿಲ್ಕ್ ಅಲ್ಲೇ ಒಂದು ಅರ್ಧ ಕಾಲ್ ಗಂಟೆಲಿ ದೇ ರೀಚ್ ದ ಡೆಸ್ಟಿನೇಷನ್. ಸೊ ವಿತಿನ್ 15 minutes ದೇ ಚಿಲ್ ಆಲ್ ದ ಮಿಲ್ಕ್. ಸೊ ಅಲ್ಲಿ ಎಂಟೈರ್ ಮಿಲ್ಕ್ ಗೆಟ್ಸ್ ಚಿಲ್ಡ್. ಸೊ ಹಾಗಾಗಿ ಅದು ಕ್ವಾಲಿಟಿ ಇಂಪ್ರೂವ್ ಆಯ್ತು. ಅದು ಟೆಕ್ನಾಲಜಿ ಅಟ್ ವಿಲೇಜ್ ಲೆವೆಲ್ ಇಂಪ್ರೂವ್ಡ್. ಅದನ್ನ ರೆಪ್ಲಿಕೇಟ್ ಮಾಡ್ತಾ ಇದೀವಿ ಎಲ್ಲಾ ವಿಲೇಜಸ್ ಅಲ್ಲೂ. ಬಂದಾಗ ಈ ಫಾರಿನ್ ಏನ್ ನೋಡ್ತಾ ಇದ್ರಿ, ಆ ಫಾರ್ಮ್ ಅಲ್ಲಿ ಕರೆದು ಮಿಲ್ಕಿಂಗ್ ಆದ ತಕ್ಷಣ ಅದು ಆಟೋಮೆಟಿಕ್ ಆಗಿ ಚಿಲ್ ಆಗುತ್ತೆ. ಅದೇ ತರ ನಮ್ಮಲ್ಲೂ ಸೊಸೈಟಿ ಲೆವೆಲ್ಗಾರ ಆಗ್ಲಿ, ಮನೇಲಂತೂ ಆಗಲ್ಲ. ಈಗ ಮನೇಲಿ ಅವ್ನು 20 ಲೀಟರ್ 15 ಲೀಟರ್, ಕೆಲವ್ರ ಮನೇಲಿ 2 ಲೀಟರ್ ಇರುತ್ತೆ, ಅವ್ರು ಇಲ್ಲಿ ಚಿಲ್ಲಿಂಗ್ ಮಾಡ್ತಾರೆ ಅಲ್ಲಿ. ಸೊ ಸೊಸೈಟಿಗೆ ತಂದು ಕೊಡ್ಬೇಕಷ್ಟೇ. ಅಲ್ಲಿ ವಿ ಹ್ಯಾವ್ ಎ ಸೆಂಟರ್, ಒಂದು 30-40-60 ಸೈಟ್ ನಲ್ಲಿ ಇನ್ಸ್ಟಾಲ್ ದ ಕೂಲರ್ಸ್, ಅದು ಮಾಡ್ತಾ ಇದೀವಿ. ಸೊ ದಟ್ ಟೆಕ್ನಾಲಜಿ ಇಸ್ ಇಂಪ್ರೂವಿಂಗ್ ಅಟ್ ವಿಲೇಜ್ ಲೆವೆಲ್. ಆಮೇಲೆ ಚಿಲ್ಲಿಂಗ್ ಸೆಂಟರ್ ಅಲ್ಲಿ ಜೊತೆ ಡಿಜಿ ಸೆಟ್ಸ್ ಇದೆಲ್ಲ. ಡೈರಿನಲ್ಲಿ ಬಂದಾಗ ಅಲ್ಲೂ ಫುಲ್ಲಿ ಆಟೋಮೇಟೆಡ್. ಮೊದಲು ಕೆಲವೆಲ್ಲ ಹ್ಯಾಂಡ್ ಆಪರೇಟೆಡ್ ಇತ್ತು, ಇವಾಗ ಹ್ಯಾಂಡ್ ಟಚ್ ಬಂದ್ರೆ ಟ್ಯಾಂಕರ್ ಇಂದ ಹಾಲು ಪೈಪ್ ಅಲ್ಲಿ ಲಿಂಕ್ ಕೊಟ್ರೆ ಆಟೋಮೆಟಿಕಲಿ ಎಂಟೈರ್ ಥಿಂಗ್ ಇಸ್ ಕಂಪ್ಯೂಟರೈಸ್. ಐ ಆಮ್ ಆನ್ಸರಿಂಗ್ ಆಲ್ಸೋ ದಟ್ ಕ್ವಶನ್, ಯಾವ್ದೋ ಟೆಕ್ನಾಲಜಿ ಹೇಗೆ ಇಂಪ್ರೂವ್ ಆಗಿದೆ ಅಂತ. ಸೊ ಒನ್ಸ್ ಯು ಕನೆಕ್ಟ್ ದ ಪೈಪ್ಸ್ ಟು ದ, ಇಟ್ ಗೋಸ್ ಟು ದ ಟ್ಯಾಂಕ್ ಆಟೋಮೆಟಿಕಲಿ, ಕ್ಲೀನಿಂಗ್ ಆಟೋಮೆಟಿಕ್, ದೆನ್ ಪ್ರೊಸೆಸಿಂಗ್, ಸ್ಟ್ಯಾಂಡರ್ಡೈಸೇಷನ್, ಆಮೇಲೆ ಫ್ಯಾಟ್ ಅಡ್ಜಸ್ಟ್ ಮಾಡೋದು ಅಥವಾ ಎಕ್ಸ್ಟ್ರಾ ಫ್ಯಾಟ್ ತೆಗೆಯೋದು ಎಲ್ಲ ಆಟೋಮೇಟೆಡ್ ಪ್ರೊಸೆಸ್ ಇರುತ್ತೆ. ಹೋಮೋಜನೈಸ್ ಅಂತ ಇದೆ. ಅಲ್ಲೇನಂದ್ರೆ ಈ ಮಿಲ್ಕ್ ಅಲ್ಲಿ ಫ್ಯಾಟ್ ಇರುತ್ತೆ, ಆ ಫ್ಯಾಟ್ ಚೆನ್ನಾಗಿ ಮಿಕ್ಸ್ ಆಗ್ಲಿ, ದೇ ಗೆಟ್ ಯೂನಿಫಾರ್ಮ್ ಹೋಮೋಜನೈಸ್ ಆಗಿ ಮಿಕ್ಸ್ ಆಗ್ಲಿ ಒಂದು ಪ್ರೊಸೆಸ್ ಇದೆ, ದಟ್ ಈಸ್ ಅಡ್ವಾನ್ಸ್ ಇದು. ಇನ್ನೊಂದು, ಈ ಮಿಲ್ಕ್ ಅಲ್ಲಿ ಬಂದಾಗ ಹಳ್ಳಿ ಕಡೆ ಎಲ್ಲ ಬಂದಾಗ ಮೇ ಬಿ ಮನೆಗಳೆಲ್ಲ ಡಸ್ಟ್ ಇರ್ಬೋದು, ಮೇ ಬಿ ಇಟ್ ಆಸ್ ಅಟ್ಮಾಸ್ಫಿಯರಿಕ್ ಡಸ್ಟ್, ಅಂದ್ರೆ ಮನೇಲಿ ಕರೆದಾಗ ಆ ಶೆಡ್ ಅಲ್ಲಿ ಅಲ್ಲೆಲ್ಲ ಇರ್ಬೋದು. ಅದಕ್ಕೆ ಈಗ ಏನಾಗಿದೆ ಅಂದ್ರೆ ಡಿಸ್ಲಡ್ಜಿಂಗ್ ಸೆಪರೇಟರ್ಸ್ ಅಂತ ಬಂದಿದೆ, ಹೈಟೆಕ್ ಎಕ್ವಿಪ್ಮೆಂಟ್ಸ್. ಅದ್ರಲ್ಲಿ ಮಿಲ್ಕ್ ಪಾಸ್ ಮಾಡಿದ್ರೆ ಇಟ್ ರಿಮೂವ್ಸ್ ಆಲ್ ದಿಸ್ ಸ್ಲಡ್ಜ್, ಈ ಕಸ ಏನಾದ್ರು ಮೈನ್ಯೂಟ್ ಡಸ್ಟ್ ಸೇರ್ಕೊಂಡಿದ್ರೆ ಇಟ್ ರಿಮೂವ್ಸ್. ಸೊ ದಟ್ ಗೆಟ್ಸ್ ಮಿಲ್ಕ್ ಗೆಟ್ಸ್ ಫಿಲ್ಟ್ರೇಷನ್ ತರ ಅದು. ಅಫ್ಕೋರ್ಸ್ ಫಿಲ್ಟರ್ಸ್ ಎಲ್ಲ ಉದ್ದಕ್ಕೂ ಹಾಕಿರ್ತೀವಿ, ಆಲ್ ಪೈಪ್ ಲೈನ್ಸ್ ಎಲ್ಲ ವೈನಿ ವಾಲ್ಸ್ ವಿ ಹ್ಯಾವ್ ಅಡಾಪ್ಟೆಡ್ ಫಿಕ್ಸ್ ದ ಫಿಲ್ಟರ್ಸ್. ನಥಿಂಗ್ ಕ್ಯಾನ್ ಪಾಸ್ ಥ್ರೂ ದಟ್, ಬೇರೆ ಬೇರೆ ಥಿಂಗ್ಸ್ ಕೆನಾಟ್ ಗೋ. ಸೊ ಅಪಾರ್ಟ್ ಫ್ರಮ್ ಫಿಲ್ಟ್ರೇಷನ್ ವಿ ಆಲ್ಸೋ ಹ್ಯಾವ್ ದಿಸ್ ಡಸ್ಟ್ ರಿಮೂವಲ್, ಒಂಥರ ಡಿಸ್ಲಡ್ಜಿಂಗ್ ಸೆಪರೇಟರ್ಸ್ ಅಂತಿದೆ, ಅದ್ರಲ್ಲಿ ಪಾಸ್ ಆಗುತ್ತೆ, ದಟ್ ಇಸ್ ಇಂಪ್ರೂವ್ಮೆಂಟ್. ದೆನ್ ಪ್ಯಾಕಿಂಗ್, ಅರ್ಲಿಯರ್ ಇಟ್ ವಾಸ್ ದಿಸ್ ಪೌಚಸ್, ಅಂದ್ರೆ ಈಗ ಪ್ರೆಸೆಂಟ್ಲಿ ಆರ್ ಸೀಯಿಂಗ್ ಬ್ಯಾಂಗ್ಳೂರ್ ಎಲ್ಲ ಪೌಚಸ್, ಬಟ್ ವಿ ಆರ್ ಸ್ವಿಚಿಂಗ್ ಓವರ್ ಟು ಟೆಟ್ರಾಪ್ಯಾಕ್ ಆಲ್ಸೋ. ಅಗೇನ್ ಟೆಟ್ರಾಪ್ಯಾಕ್ ಇಸ್ ಎ ಹೈಲಿ ಸೊಫಿಸ್ಟಿಕೇಟೆಡ್ ಪ್ರೊಸೆಸ್, ಅಂದ್ರೆ ದಟ್ UST process ಅಂತ. ಪ್ಯಾಕಿಂಗ್ ಮೆಷಿನ್, ಪ್ರೊಸೆಸಿಂಗ್ ಮೆಷಿನ್, ಪ್ಯಾಕಿಂಗ್ ಮೆಟೀರಿಯಲ್ ಈಸ್ ಗಿವನ್ ಬೈ ದ ಟೆಟ್ರಾಪ್ಯಾಕ್ ಕಂಪನಿ. ಸೊ ಅದು ಸ್ವಲ್ಪ ಸಿನಾನಿಮ್ ಆಗಿ ಬಂದ್ಬಿಟ್ಟಿದೆ ಟೆಟ್ರಾಪ್ಯಾಕ್ ಅಂತ. ಬಟ್ ದ ಪ್ರೊಸೆಸ್ ಕಾಲ್ಡ್ UST process, ಅಂದ್ರೆ ಅಲ್ಟ್ರಾ ಹೈ ಟೆಂಪರೇಚರ್ ಪ್ರೊಸೆಸ್ ಅಂತ. ಮಿಲ್ಕ್ ಏನಾಗುತ್ತೆ ನಮ್ದು, ಈಗ ಜಸ್ಟ್ ನಾವು ಹೇಳಿದಾಗೆ ವಿ ಮೇಕ್ ಇಟ್ ಸೇಫ್ ಫಾರ್ ಡ್ರಿಂಕಿಂಗ್ ಫಾರ್ 72 degrees centigrade pasteurization. Now another step is making it 100% safe. ಇದು ಅಂದ್ರೆ ಲೈಕ್ ಬಾಯ್ಲಿಂಗ್ is 100 degrees ಆದ್ರೆ ಇಲ್ಲಿ ಮಿಲ್ಕ್ ಈಸ್ ಹೀಟೆಡ್ at 120 degrees centigrade.
120 ಡಿಗ್ರಿ ಸೆಂಟಿಗೆ ಹೈ ಹೀಟ್ ಅಲ್ಲಿ ಹೀಟ್ ಮಾಡಿ ಫ್ಲಾಶ್ ಇದರಲ್ಲಿ ಫ್ಲಾಶ್ ಸೆಕೆಂಡ್ಸ್ ಹೈ ಹೀಟ್ ಮಾಡಿ, ಜಾಸ್ತಿ ಮಾಡಿದ್ರೆ ಅದು ಇದಾಗಬಾರ್ದು ಅಂತ ಹೇಳಿ, ವಿ ಶುಡ್ ನಾಟ್ ಲೂಸ್ ದ ಕ್ವಾಲಿಟಿ ಅಂತ ಹೇಳಿ 120 ಹೀಟ್ ಆಗುತ್ತೆ. ಅದನ್ನ ಅಸೆಪ್ಟಿಕ್ ಪ್ಯಾಕೇಜಿಂಗ್ ಅಲ್ಲಿ ಮಾಡ್ತೀವಿ. ಈಗ ನಮ್ಮ ಆರ್ಡಿನರಿ ಪೌಚ್ ಅಲ್ಲಿ ಏರ್ ಬರುತ್ತೆ, ಪೌಚ್ ಸ್ಪೇಸ್ ಅಲ್ಲಿ ಸ್ವಲ್ಪ ಏರ್ ಇರುತ್ತೆ, ಬಿಕಾಸ್ ಇಟ್ ಇಸ್ ಜಸ್ಟ್ ಆರ್ಡಿನರಿ ಫಿಲ್ಲಿಂಗ್. ಮಿಷಿನ್ ಪ್ಯಾಕಿಂಗ್ ಬಟ್ ಸ್ವಲ್ಪ ಏರ್ ವಿಲ್ ಗೋ ದೇರ್. ಏರ್ ಆಲ್ಸೋ ಕ್ಯಾನ್ ಕಾಸ್ ದಿ ಕಂಟಾಮಿನೇಷನ್ ಅಂತ ಹೇಳಿ ಅಸೆಪ್ಟಿಕ್ ಪ್ಯಾಕೇಜಿಂಗ್ ಅಲ್ಲಿ ವಿ ರಿಮೂವ್ ದ ಏರ್, ದೆನ್ ಮಿಲ್ಕ್ ಇಸ್ ಫಿಲ್ಡ್. ಸೊ ಇಟ್ ಇಸ್ ಪ್ಯಾಕ್ ಒಂಥರ ಸ್ಟೆರೈಲ್ ವಾತಾವರಣದಲ್ಲಿ. ಟೆಟ್ರಾಪ್ಯಾಕ್ ಫಿಲ್ಮ್ ಅಲ್ಲಿ ಅಗೇನ್ ದ ಟೆಟ್ರಾಪ್ಯಾಕ್ ಪ್ಯಾಕಿಂಗ್ ಮೆಟೀರಿಯಲ್ ಇಸ್ ಅಗೇನ್ 5 ಲೇಯರ್ ಥಿಂಗ್. ಪ್ಲಾಸ್ಟಿಕ್ ಫಿಲ್ಮ್ ಇದೆ, ಸಿಲ್ವರ್ ಫಾಯಿಲ್ ಇದಿದೆ, ಈ ತರ 6 ಲೇಯರ್ ಪೇಪರ್ ಪ್ಯಾಕ್ ಇದಿದೆ, ಲೇಯರ್ ಇದೆ, ಅಗೇನ್ 1 more ಫಿಲ್ಮ್ ಕೋಟಿಂಗ್ ಇದೆ. ಈ ತರ ಆಗಿ ಏನಾಗುತ್ತೆ ಅದ್ರ ನಮಗೆ ಏರ್ ಡಸಂಟ್ ಇದು ಲೈಟ್ ಡಸಂಟ್ ಪಾಸ್, ದ ಕ್ವಾಲಿಟಿ ಇಸ್ ಮೇಂಟೈನ್. ಫ್ರೆಶ್ ಏನಿದೆ ಅದು ಗುಡ್ ಲೈಫ್, ನಾವೇನ್ ನಂದಿನಿ ಗುಡ್ ಲೈಫ್ ಅಂತ ಹೇಳ್ತಾ ಇದೀವಿ, ಅದನ್ನ ವಿ ಕ್ಯಾನ್ ಕೀಪ್ ಫಾರ್ 3 months minimum. 3 months without any preservative, no chemical added, nothing, by high heating, by aseptic packaging and using a packaging material Tetra Pak, that milk can stay for minimum 90 days or 3 months. But you can keep more also under room temperature. You don't require to refrigerate it. ಹೊರಗಡೆ ರೂಮ್ ಅಲ್ಲಿ as it is ಓಪನ್ ಆಗಿಡ್ಬೋದು. ಇವನ್ ಸಮ್ಮರ್ ಇಟ್ ಡಸಂಟ್ ಗೆಟ್ ಕರ್ಲ್, ಫ್ರೆಶ್ನೆಸ್ ಟೇಸ್ಟ್ ಹಂಗೆ ಇರುತ್ತೆ. ದಟ್ ಇಸ್ ದ ಟೆಕ್ನಾಲಜಿಕಲ್ ಅಡ್ವಾನ್ಸ್ ವಾಟ್ ಯು ಮೇಡ್. ಮೋಸ್ಟ್ ನಾವು ಇವಾಗ ಹೆಚ್ಚು ಕಮ್ಮಿ 10 lakh liters ಅಷ್ಟು ಮಿಲ್ಕ್ ಇಸ್ ಗೋಯಿಂಗ್, ಅಂದ್ರೆ ಆ ಫೆಸಿಲಿಟಿ ಕ್ರಿಯೇಟ್ ಮಾಡಿದೀವಿ. ಲಾಟ್ ಆಫ್ ಮಿಲ್ಕ್ ಅಂಡ್ ವಿ ಆರ್ ಸಪ್ಲೈಂಗ್ ಟು ಕಾಶ್ಮೀರ್. ನಮ್ಮ ಮಿಲ್ಕ್ ಇಸ್ ಗೋಯಿಂಗ್ ಟು ಕಾಶ್ಮೀರ್ ಡಿಫೆನ್ಸ್ಗೆ ಹೋಗ್ತಾ ಇದೆ. ನಂದಿನಿ UST ಗುಡ್ ಲೈಫ್ ಮಿಲ್ಕ್ ಅಂತ ಟೆಟ್ರಾ ಪ್ಯಾಕ್ ಅಲ್ಲಿ ಗುಡ್ ಲೈಫ್ ಮಿಲ್ಕ್ ಗೋಸ್ ಟು ದ ಅವರ್ ಬಾರ್ಡರ್ ಸೆಕ್ಯೂರಿಟಿ, ನಮ್ಮ ಡಿಫೆನ್ಸ್ ಪರ್ಸನಲ್ಗೆಲ್ಲ ಹೋಗ್ತಾ ಇದೆ. ಸೊ ಕಾಶ್ಮೀರ್, ಶ್ರೀನಗರ್, ಈ ಕಡೆ ಎಲ್ಲ, ಈ ಕಡೆ ಅಸ್ಸಾಂ ಬಾರ್ಡರ್ ಎಲ್ಲ ಕಡೆ ಕಳಿಸ್ತೀವಿ. ಔಟ್ ಆಫ್ ಇದು ಡೆಲ್ಲಿಗೆ ಹೋಗುತ್ತೆ, ಸಿಂಗಾಪುರ್ ಕಳಿಸಿದೀವಿ, ಎಕ್ಸ್ಪೋರ್ಟೆಡ್ ದಿಸ್ ಮಿಲ್ಕ್. ಸೊ ಲಾಟ್ ಆಫ್ ಪಾಸಿಬಿಲಿಟೀಸ್ ಬೈ ದ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್, KMF ಅಡ್ವಾನ್ಸ್ಡ್. ಸೊ ಆ ತರ ವಿ ಕ್ಯಾನ್ ಮಾರ್ಕೆಟ್ ಮೋರ್. ವಿ ಕ್ಯಾನ್ ಸೆಂಡ್ ಟು ಬರೀ ಬೆಂಗಳೂರು ಕರ್ನಾಟಕ ಮಾರ್ಕೆಟ್ ಅಲ್ಲಿ, ವಿ ಕ್ಯಾನ್ ಸೆಂಡ್ ಔಟ್ ಸೈಡ್ ಆಲ್ಸೋ. ದಟ್ ಈಸ್ ಪಾಸಿಬಲ್ ವಿತ್ ದಿಸ್ ಟೆಟ್ರಾ ಪ್ಯಾಕ್ ಪ್ಯಾಕೇಜಿಂಗ್. ಇನ್ನೊಂದು ಫ್ಲೆಕ್ಸಿ ಪ್ಯಾಕ್ ಅಂತಾನು ಇದೆ, ಶಾರ್ಟ್ ಡಿಸ್ಟೆನ್ಸ್. ಸಪೋಸ್ ಪಕ್ಕದ ತಮಿಳ್ನಾಡು, ಆಂಧ್ರಾಗೆಲ್ಲ ಫ್ಲೆಕ್ಸಿ ಪ್ಯಾಕ್ ಅಂತ, ಇಟ್ ಇಸ್ ನಾಟ್ ಟೆಟ್ರಾ ಪ್ಯಾಕ್ ಬಟ್ ಇಟ್ ಇಸ್ ಅನದರ್ ಅಸೆಪ್ಟಿಕ್ ಪ್ಯಾಕೇಜಿಂಗ್, ಬಟ್ ಥಿಕ್ ಗೇಜ್ ಅಲ್ಲಿ ಫಿಲ್ಮ್ ಅಲ್ಲಿ ಯೂಸ್ ಮಾಡ್ತೀವಿ. ದಟ್ ಇಸ್ ಆಲ್ಸೋ ಲೈಕ್ ದಟ್. ರೂಮ್ ಟೆಂಪರೇಚರ್ ಯು ಕ್ಯಾನ್ ಸೆಂಡ್ 1 month ಲೈಫ್ ಇರುತ್ತೆ. ಈಸಿಲಿ ವಿ ಕ್ಯಾನ್ ಮಾರ್ಕೆಟ್ ಔಟ್ಸೈಡ್ ಸ್ಟೇಟ್ ಆಲ್ಸೋ. ಸೊ ದೀಸ್ ಆರ್ ದಿ. ಆಮೇಲೆ ಪ್ರಾಡಕ್ಟ್ಸ್ ಮೊದಲೆಲ್ಲ ಸ್ವಲ್ಪ ಹ್ಯಾಂಡ್ ಮೇಡ್ ಇದಿರ್ತದೆ, ಇವಾಗೆಲ್ಲ ಆಟೋಮೇಟೆಡ್ ಇದಾಗಿದೆ. ರೆಟಾರ್ಡ್ ಪ್ಯಾಕಿಂಗ್ ಅಂತ ತಗೊಂಡಿದೀವಿ ಫಾರ್ ಆಲ್ ಫುಡ್. ಈ ಸ್ವೀಟ್ಸ್ ಎಲ್ಲ ಜಾಮೂನ್ ಮಾಡ್ತಿದೀವಿ, ರಸಗುಲ್ಲ ಮಾಡ್ತಿದೀವಿ, ಪನೀರ್ ಮಾಡ್ತಾ ಇದೀವಿ, ಆಲ್ ಆಟೋಮೇಟೆಡ್. ಚೀಸ್ ಮಾಡ್ತಾ ಇದೀವಿ, ಪಾಯಸ ಮಿಕ್ಸ್ ಮಾಡ್ತಾ ಇದೀವಿ. ನಾವು ಇಂಟ್ರೊಡ್ಯೂಸ್ ಸೇವರೀಸ್ ಕಾಂಡಿಮೆಂಟ್ಸ್ ಇದರಲ್ಲಿ, ಇದೆಲ್ಲ ಮಿಕ್ಸ್ಚರ್ ಅಂತ ಆ ತರ ಎಲ್ಲ. ನಂದಿನಿ ಇಟ್ ಇಸ್ ನಾಟ್ ಡೈರೆಕ್ಟ್ಲಿ ಮಿಲ್ಕ್ ಪ್ರಾಡಕ್ಟ್, ಬಟ್ ಮೈಸೂರ್ ಪಾಕ್, ಹಾಟ್ ಸೆಲ್ಲಿಂಗ್ ಪ್ರಾಡಕ್ಟ್ ಮೈಸೂರ್ ಪಾಕ್, ಪೇಡ, ಅವೆಲ್ಲ ಸ್ವಲ್ಪ ಮೆಕನೈಸ್ ಮಾಡಿದೀವಿ. ವಿ ಆರ್ ಮೇಕಿಂಗ್ ಕುಕೀಸ್, ಬಿಸ್ಕಟ್ಸ್, ಕುಕೀಸ್, ಕೇಕ್ಸ್ ಅಂದ್ರೆ ಸಾರಿ ಕೇಕ್ಸ್ ಅಲ್ಲ, ರಸ್ಕ್ ಕೇಕ್ ಇನ್ನು ಇದು ಮಾಡಿಲ್ಲ. ಚಾಕ್ಲೇಟ್ಸ್ ಮಾಡ್ತಾ ಇದೀವಿ. ಚಾಕ್ಲೇಟ್ಸ್ ವಿ ಆರ್ ಹೈರಿಂಗ್ ಯೂಸಿಂಗ್ ದಿಸ್ ಪುತ್ತೂರ್ ಫೆಸಿಲಿಟಿ, ಅಂದ್ರೆ ಬೇರೆಯವ್ರ ಫೆಸಿಲಿಟಿ ಯೂಸ್ ಮಾಡ್ತಾ ಇದೀವಿ. ವಿ ಡೋಂಟ್ ಹ್ಯಾವ್ ಅವರ್ ಓನ್ ಚಾಕ್ಲೇಟ್ ಮೇಕಿಂಗ್. ಇದು ಲಾಟ್ ಆಫ್ ಐಸ್ ಕ್ರೀಮ್ಸ್ ಸೂಪರ್ ಆಗಿರುತ್ತೆ ಸರ್. ಐಸ್ ಕ್ರೀಮ್ ಸೂಪರ್ ಆಗಿದೆ. ಅನದರ್ ಹಿಡನ್ ಫ್ಯಾಕ್ಟ್ ಈಸ್, ಹಿಡನ್ ಅಂದ್ರೆ ಅನ್ನೋನ್ ಫ್ಯಾಕ್ಟ್ ಈಸ್, whatever Amul ice cream you're eating in Bangalore or Chennai or Kerala, 90% of it is made by Nandini only. We are packing for Amul. Many people doesn't know. Andre, we match the Amul standard or better. They use our Nandini milk only, Nandini ingredients. And packed only, we pack in their container. Much of the stocks for southern India is packed in, Amul ice cream is packed in our mother Yelahanka plant. ಮದರ್ ಡೈರಿ, ಯಲಹಂಕ, ಹಾಸನ್, ಬಳ್ಳಾರಿ 3 ಕಡೆ ಐಸ್ ಕ್ರೀಮ್ ಪ್ಲಾಂಟ್. ವಂಡರ್ಫುಲ್ ಇದು. ದೇ ಆಡೆಡ್ ಲಾಟ್ ಆಫ್ ವೇರಿಯಂಟ್ಸ್. ನಾವು ಫ್ರೂಟ್ಸ್ ಮಾಡಿದ್ದಾರೆ, ಯೋಗರ್ಟ್ ಮಾಡಿದ್ದಾರೆ, ಶ್ರೀಖಂಡ್ ಮಾಡಿದ್ದಾರೆ, ಎಳ್ನೀರ್ ಐಸ್ ಕ್ರೀಮ್, ಎಳ್ನೀರ್ ಇದನ್ನ ಇದು ಮಾಡಿ ಐಸ್ ಕ್ರೀಮ್ ಮಾಡಿದ್ದಾರೆ. ವಂಡರ್ಫುಲ್ ನ್ಯೂ ಪ್ರಾಡಕ್ಟ್. ಮುಕುಂದ್ ಹ್ಯಾಸ್ ನಾಟ್ ಟೇಸ್ಟೆಡ್, ಇವನ್ ಐ ಟೇಸ್ಟೆಡ್ ರೀಸೆಂಟ್ಲಿ. ಓಕೆ, ಇಟ್ ಇಸ್ ಅ ನ್ಯೂ ಪ್ರಾಡಕ್ಟ್. ಸರ್ ಅದು And one more thing I want to tell people who may see this thing or here,
ಪಾಯ್ಸ ಮಿಕ್ಸ್ ಅಂತ ಒಂದಿದೆ ಫಾರ್ IT ಪೀಪಲ್ ಅಂತ ನಾನಿದ್ದಾಗ ಅದು ಇನಿಷಿಯೇಟ್ ಮಾಡಿದೆ. ಅಂದ್ರೆ ದೇ ವಾಂಟ್ ಟು ಮೇಕ್ ಪಾಯ್ಸ some sweet they want to make. You need not to bring shavge or anything. That open this thing is instant paisa. Put into water and boil for 10 minutes. No milk, no sugar, nothing is required. It is fantastic paisa. Please try that. If you are all meeting, I would have given samples today, yogurt or ice cream, but we are all in different places. But try that product. It's a good product. ನಾನು ತಿಂದಿದ್ದೀನಿ ಸರ್, ಅದು ಚೆನ್ನಾಗಿದೆ. Paisa. Cheese. Our cheese is liked by Gujarat Amul. They like that, and they are more to buy our cheese and pack themselves. We are not lesser than anybody. We're equal or much better. But Amul started earlier, and they had a lot of support because NDDB alle ittu. Kurian was both NDDB chairman as well as Amul chairman. So a lot of benefits they got and strength. So they are marketing outside India. Their network is very good. And Dr. Kurian wrote somewhere when he came to Bangalore, I fear the competition from Nandini sometime for Amul Anta. He mentioned and recorded in some, it is on record. They feared Nandini as the competitor at one stage. That's nice. ಸರ್, ಈಗ A2 ಮಿಲ್ಕ್ ಅಂತ ನಾವು ಮಾತಾಡ್ತಿರ್ತಾರೆ, ಜನ ಅದ್ರ ಬಗ್ಗೆ ಅಡ್ವರ್ಟೈಸಿಂಗು ಮಾಡ್ತಾ ಇರ್ತಾರೆ. A2 ಮಿಲ್ಕ್ ನ ಲಾರ್ಜ್ ಸ್ಕೇಲ್ ಅಲ್ಲಿ ಈ ತರ ಮಾಡಕ್ ಆಗುತ್ತಾ? ಯಾರಾದ್ರೂ ಮಾಡ್ತಾ ಇದ್ದೀರಾ? A2 ಮಿಲ್ಕ್ ಅಲ್ಲಿ ನಿಜವಾಗ್ಲೂ ವಿಶೇಷ ಗುಣಗಳಿದ್ಯಾ ಅಂತ ಒಂದು ಪ್ರಶ್ನೆ. A2 ಮಿಲ್ಕ್ ಅಷ್ಟೇ ನಾವಿರೋರ್ಗೂ ಏನು ಆಗ್ಲಿಲ್ಲ. ಇಲ್ಲ, we are not. We have plans to start this A2 milk in Bangalore, but right now not much has happened. Only the private people, they have started marketing A2 milk because you have to adana breeding indane ನಾವು cows na rearing inda ಒಂದು we have to have a separate farm ಅಲ್ಲಿ, ಬಿಕಾಸ್ ಅದನ್ನ ನಾವು ಫಾರ್ಮರ್ಸ್ ಹತ್ರ ಕಲೆಕ್ಟ್ ಮಾಡ್ತೀವಿ ಅನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ ಅನ್ಲೆಸ್ ವಿ ಹ್ಯಾವ್ ಎ ಫಾರ್ಮ್ ಕನ್ಸೆಪ್ಟ್. ಮಾಡಬೇಕು, ಬಟ್ ಸ್ಟಿಲ್ ಅವರ್ ಮೇಜರ್ ಯೂನಿಯನ್ ಈಸ್ ಟ್ರೈಂಗ್ ಟು ಡೂ ದಟ್ ಸ್ಲೋಲಿ. ಬಿಗಿನಿಂಗ್ ಇಸ್ ಆನ್ ದ ವೇ ಅಂದ್ರೆ, ಬಟ್ ನಾಟ್ ಇದು. ಅಂಡ್ ನನ್ನ ಹತ್ರ ರೈಟ್ ನೌ ಐ ಡೋಂಟ್ ಹ್ಯಾವ್ ಮಚ್ ಡೀಟೇಲ್ಸ್ ಆನ್ ದಿ progress. Sorry, no problem. Skip ಮಾಡೋಣ question. A2 milk ಅಂದ್ರೆ ಏನು ಅಂತ ಹೇಳ್ತೀರಾ ಗೊತ್ತಿಲ್ದಿರೋರಿಗೆ? That is related to some protein component, beta casein related ಇದೆ. Again ನಾನ್ ಕೌ ಮಿಲ್ಕ್ ಅದು? ಇಲ್ಲ ಕೌ ಮಿಲ್ಕ್ ಅಲ್ಲ A2 ಮಿಲ್ಕ್ ಮಾಡ್ಬೋದು, ಇದೆ ಬರುತ್ತೆ. ಸರ್, ಈಗ ಒಂದು ಕ್ವಶನ್ ಅಂದ್ರೆ ಇದಕ್ಕೆ ರಿಲೇಟೆಡ್, ನೀವು ಇದನ್ನ ಹೇಳ್ತಾ ಇದ್ರಿ 10 ಲೀಟರ್ ಕೊಡೋ ಹಾಲು ಹೈಬ್ರಿಡ್ ಕೌಸ್ ಇಂದಾನೇ ನಂದಿನಿ ಎಸ್ಟಾಬ್ಲಿಷ್ ಆಗಿರೋದು, ಅಥವಾ ಹೈಬ್ರಿಡ್ ಕೌಸ್ ಮಿಲ್ಕೆ ಬಹುತೇಕ ಹೈಬ್ರಿಡ್ ಕೌಸ್ ಇಂದ ಬಂದಿರೋ ಮಿಲ್ಕೆ ನಾವು ನಂದಿನಿ ಮಿಲ್ಕ್ ಇಂದ ಬಂದಿರೋದು ಅಂತ ಹೇಳ್ಬೋದಾ ಸರ್? ಅದು ಅಂದ್ರೆ ವಿದೇಶಿ ತಳಿಗಳಿಂದ ಬಂದಿರೋ ಮಿಲ್ಕು ನಂದಿನಿ ಅಂತ ಹೇಳ್ಬೋದಾ? ವಿದೇಶಿ ತಳಿಗಳದ್ದು ಕಾಂಟ್ರಿಬ್ಯೂಷನ್ ಅಂತಾನೆ ಹೇಳ್ಬೋದಾ? Okay, you know that our breeds, ನಮ್ಮ whether Karnataka or any place, our breeds are low yielders. ನಮ್ಮ ಮಲ್ನಾಡ್ ಗಿಡ್ಡ, ಅಮೃತಮಹಲ್ 1 ಲೀಟರ್ 2 ಲೀಟರ್ ಕೊಡುತ್ತೆ ಹಾಲು. ಆವರೇಜ್ ಅರ್ಧ ಲೀಟರ್ ಇಂದ ಹಿಡಿದು 1 ಲೀಟರ್ 2 ಲೀಟರ್, ನಾಟ್ ಮೋರ್ ದನ್ ದಟ್. ಸೊ ಡೈರಿಂಗ್ ಇನ್ ಎ ಬಿಗ್ಗರ್ ಸ್ಕೇಲ್, ಅವನಿಗೂ ಪ್ರೊಡ್ಯೂಸರ್ಗೂ ಕೂಡ ಫಾರ್ಮರ್ಗೂ ಕೂಡ ಎಲ್ಲ ಅವರು ಕಷ್ಟ, ಲೇಬರ್ ಅಷ್ಟೇ ಖರ್ಚು ಮಾಡ್ಬೇಕು, ಅಷ್ಟೇ ಟೈಮ್ ಸ್ಪೆಂಡ್ ಮಾಡ್ಬೇಕು. ಅದೇ 1 ಲೀಟರ್ ಕೊಟ್ಬಿಟ್ಟು ಅವ್ರು ಏನ್ ಇಂಪ್ರೂವ್ ಮಾಡ್ಕೋತಾರೆ, ಅವ್ರ ಲೈಫ್ ಇದಾಗತ್ತೆ. ಒಂದು ನಮ್ಗೆ ಅವಾಗ ಓಕೆ, ಇವನ್ ದಿಸ್ KMF or KDDC ವಾಸ್ ನಾಟ್ ದೇರ್. ಅಮೂಲ್ ನಲ್ಲಿ ಅಮೂಲ್ ಬರಕ್ ಮೊದ್ಲು ಇವ್ರ ಆಲ್ ರಿಲೈಯಿಂಗ್ ಆನ್ ದಿ ಲೋಕಲ್ ಬ್ರೀಡ್ಸ್. ವಾಟ್ ವಾಸ್ ದ ಪ್ರೊಕ್ಯೂರ್ಮೆಂಟ್? ಅವಾಗೆಲ್ಲ ಹಾಲು ಲೆಸ್ ದೆನ್ 20. ಈಗ ನಮ್ಮ KDDC ಸ್ಟಾರ್ಟ್ ಆದಾಗ we hardly had less than 20,000 30,000 ಅಂದ್ರೆ ಇನ್ ಆರ್ಗನೈಸ್ ಸೆಕ್ಟರ್. ಹಳ್ಳಿನಲ್ಲಿ ಮಾರೋರು ಪ್ರೈವೇಟ್ನವ್ರು ಬಂದು ಮಾರ್ತಿದ್ರು, ಅದೆಲ್ಲ ಬೇರೆ. ಬಟ್ ಆರ್ಗನೈಸ್ ಸೆಕ್ಟರ್ ಅಂತ ಏನ್ ಹೇಳ್ತೀವಿ, ಆರ್ಗನೈಸ್ ಸೆಕ್ಟರ್ ವೆನ್ ವಿ ಸ್ಟಾರ್ಟೆಡ್
75 was around 60,000 was the procurement in KDDC from cooperative societies in southern part. So when KDDC started, 75 KDDC in the Karnataka Dairy Development Corporation. First, it started with the World Bank aid, around 51 crores aid. Adralli madidru. Only southern part, Bangalore, Mysore, Tumkur, Hassan, they were picked and the surrounding district attached. So there was something like about 500 society, 400 society ಮಾಡಿರ್ಲಿಲ್ಲ, ಕೋಪರೇಟಿವ್ ಸಿಸ್ಟಮೇ ಇರಲಿಲ್ಲ. ಏನೋ ಡೈರಿ ಸಮ್ ಏಜೆಂಟ್ ಯಾರೋ ಪ್ರೈವೇಟ್ ನ ತಂದು ಕೊಡೋನು, ಅದಲ್ಲಿ ಮಾರೋರು ಹೀಗೆ, ಅದು ಫಾರಂ ಹೆಸರಿಟ್ಟ ಫಾರಂ ಆತರ ಹಿಂಗೆ. ಆಮೇಲೆ ಈ ಸೊಸೈಟಿ ಇಂದ ಕೋಪರೇಟಿವ್ ಸಿಸ್ಟಮ್ ಅಲ್ಲಿ ಯಾವಾಗ ಆಯ್ತು, ಅವಾಗ ಅಮೂಲ್ಗಿನ ಮೊದಲು ಈ ಮಿಲ್ಕ್ ಪ್ರೊಡ್ಯೂಸರ್ಸ್ ಕೋಪರೇಟಿವ್ ಸೊಸೈಟಿ ಅಂತ ಆಯ್ತು, MPCS ಅಂತ, ಅಲ್ಲಿ ಸೊಸೈಟಿ ಮಾಡ್ಕೊಂಡ್ರು. ಸೊ ಅವಾಗ ಪ್ರೊಕ್ಯೂರ್ಮೆಂಟ್ ಫಸ್ಟ್ ಇದರಲ್ಲಿ 60,000, 75. Now Karnataka is a pioneer in artificial insemination. Once again, apart from KDDC, ನಮ್ಮ KMF ಬಿಟ್ಟು ನಮ್ಮಲ್ಲಿ ಹೆಸರುಘಟ್ಟ ಅಥವಾ ನಮ್ಮ ಡಿಪಾರ್ಟ್ಮೆಂಟ್ ಅನಿಮಲ್ ಹಸ್ಬೆಂಡ್ ಡಿಪಾರ್ಟ್ಮೆಂಟ್, ಆಮೇಲೆ ನಮ್ಮ NDRI ನ್ಯಾಷನಲ್ ಡೈರಿ ರಿಸರ್ಚ್ ಇತ್ತು, ಅಲ್ಲೆಲ್ಲ ದಿಸ್ ಕ್ರಾಸ್ ಬ್ರೀಡಿಂಗ್ ವಾಸ್ ಟೇಕನ್ ಅಪ್ ಆನ್ ಎ ಹೈ ಲೆವೆಲ್ ಅಲ್ಲಿ. ಹಾಗಾಗಿ ಅಂಡ್ ನಮ್ಮ ಹಿಂದೆ ಒಬ್ರು ಕೋಲಾರಿಂದ MV ಕೃಷ್ಣಪ್ಪ ಅವರಿದ್ರು, ಈ ವಾಸ್ ಸೆಂಟ್ರಲ್ ಮಿನಿಸ್ಟರ್ ಕೋಲಾರ್ ಏರಿಯಾದಲ್ಲಿ. he was in agriculture related. He took lot of interest. ಬೆಂಗಳೂರು ಏರಿಯಲ್ಲಿ ಆಗ್ಲಿಕ್ಕೆ ಅವರು ಕಾರಣ ಮೇನ್. ಕೋಲಾರಲ್ಲಿ ಇಲ್ಲೆಲ್ಲ ಸಿಕ್ಕಾಪಟ್ಟೆ ದಿಸ್ ಕ್ರಾಸ್ ಬ್ರೀಡಿಂಗ್ ಕಾನ್ಸೆಪ್ಟ್ ವಾಸ್ ಇಂಟ್ರೊಡ್ಯೂಸ್. ನಾವು ಬಿಕಾಸ್ ಆಫ್ ಕ್ರಾಸ್ ಬ್ರೀಡಿಂಗ್, ಅಂದ್ರೆ ನಮ್ಮ ಕ್ರಾಸ್ ಬ್ರೀಡಿಂಗ್ ಅಂದ್ರೆ ಮೈನ್ ಟು ಇದು ಹೈ ಈಲ್ಡರ್ಸ್ ಯಾವ್ದಂದ್ರೆ ಹೋಲ್ಸ್ಟೈನ್ ಫ್ರಿಷನ್ ಅಂತ, HF ಅಂತ, ಇನ್ನೊಂದು ಜರ್ಸಿ. ದೀಸ್ ಆರ್ ದ 2 ಪಾಪ್ಯುಲರ್ ಬ್ರೀಡ್ಸ್ ವಾಟ್ ವಿ ಗೆಟ್. ವಾಟ್ ಈ ಯುರೋಪ್ ಅಲ್ಲೆಲ್ಲ ನಿಮಗೆ ಯು ಫೈಂಡ್ ದಿಸ್ ಹೋಲ್ಸ್ಟೈನ್ ಫ್ರಿಷನ್ ಓನ್ಲಿ. ಇಟ್ ಇಸ್ ಯುರೋಪಿಯನ್ ಬ್ರೀಡ್. ಅದು ಅದನ್ನ ನಾವು ಕ್ರಾಸ್ ಬ್ರೀಡ್ ಹಿಂಗ ಜಾಸ್ತಿ ತಗೊಂಡು, ಬಿಕಾಸ್ ದಟ್ ಇಸ್ ಆರ್ ಹೈ ಈಲ್ಡರ್ಸ್. 10 ಲೀಟರ್ 15-20 ಲೀಟರ್ ಕೊಡ್ತಾರೆ ಅವರು. ಅಂತದ್ ಕೊಟ್ಟಾಗ ನಿಮ್ಮ ಸ್ಕೇಲ್ ಆಫ್ ಆಪರೇಷನ್, ನೀವು ಒಬ್ಬರೇ ಲೇಬರ್ ಇರ್ಬೋದು, ಇಬ್ಬರೇ ಲೇಬರ್ ಇರ್ಬೋದು, ಟೈಮ್ 2 hours ಸ್ಪೆಂಡ್ ಮಾಡ್ಬೋದು. ಸ್ವಲ್ಪ ಫೀಡ್ ಅಲ್ಲಿ ನೀವು ಫೀಡ್ ಅವ್ರಿಗೆ ಒಳ್ಳೆ ಗ್ರೀನ್ಸ್ ಮೇವು ಕೊಟ್ರೆ, ಹುಲ್ಲು, ಸ್ವಲ್ಪ ಬ್ಯಾಲೆನ್ಸ್ ಫೀಡ್, ಮಿನರಲ್ ಮಿಕ್ಸ್ಚರ್ ಅವೆಲ್ಲ ಸ್ವಲ್ಪ ನ್ಯೂಟ್ರಿಷಿಯಸ್ ಫೀಡ್ ಕೊಟ್ರೆ, ಬೂಸ, ಹಿಂಡಿ ಎಲ್ಲ, they give as per the genetically they are so good, so give 10 to 20 liters ಕೊಡ್ತಾರೆ. average 10 liters ಅಂತ ಇಟ್ಕೊಳ್ಳಿ. 15 ಬೆಳಗ್ಗೆ ಸಾಯಂಕಾಲ ಸರಿ 15-20 ಆರಾಮಾಗಿ ಕೊಡ್ತಾರೆ. ಸೊ 20 liters ಇಂದ ನಿಮ್ಮ ಒಬ್ಬ ಫಾರ್ಮರ್ ಲೈಫ್ ದಟ್ ಇಸ್ ಇಂಪ್ರೂವ್ಡ್. now we started with 1 lakh liters in 75. Today we have reached 90 lakh liters in the state. All due to the contribution of the cross breeding. ಈಗ ನಾವೇ ಈಗೇನೋ ಅವರು ನಮ್ಮ ಹೆಸರಿನ ಬುಲ್ ಬ್ರೀಡಿಂಗ್ ಫಾರ್ಮ್ ಇಟ್ಟಿದೆ. ವಿ ಗೆಟ್ ದಿಸ್ ಬುಲ್ಸ್, ಇಂಪೋರ್ಟೆಡ್ ಬುಲ್ಸ್ ಎಲ್ಲ ಇಂಪೋರ್ಟ್ ಹಿಂದೆನೆ ಮಾಡಿದ್ದಾರೆ. ಎಕ್ಸಾಟಿಕ್ ಬುಲ್ಸ್ ಹೋಲ್ಸೇಲ್ ಫ್ರಿಷನ್, ಜರ್ಸಿ ಇಂಪೋರ್ಟ್ ಮಾಡ್ಕೊಂಡು ಅದೇ ಜೀನ್ ನಾವು ಅದನ್ನ ಜೆನೆಟಿಕಲಿ ಇಂಪ್ರೂವ್ಡ್ ಬ್ರೀಡಿಂಗ್ ನ ಇಲ್ಲಿದೆ. ವಿ ಡೆವಲಪ್ ದ ಸ್ಪರ್ಮ್ ಇದನ್ನ ನಾವು ಸೆಮನ್ ಕಲೆಕ್ಷನ್ ಸೆಂಟರ್ಸ್ ನಾವು ಮಾಡ್ಕೊಂಡು ಹೆಸರುಘಟ್ಟದಲ್ಲಿದೆ. ಫ್ರಮ್ ದೇರ್ ವಿ ಅದನ್ನ ಮಲ್ಟಿಪ್ಲೈ ದಿ ಸೆಮನ್ into lakhs and distribute all over the state. And due to this, ಅದನ್ನ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂತ ಕರಿತೀವಿ. ಸೊ ಹಳ್ಳಿನಲ್ಲಿ ಅವ್ರು ಇಂಜೆಕ್ಷನ್ ಅಂತ ಹೇಳ್ತಾರೆ. ಸೊ ಕೆಥೆಟರ್ಸ್ ಮೂಲಕ ವಿ ಇಂಜೆಕ್ಟ್ ದಿಸ್ ಸ್ಪರ್ಮ್ ಇನ್ಸೈಡ್ ಟು ದ ಇದು, ಅಂದ್ರೆ ಎಷ್ಟು ಬೇಕೋ ಅಷ್ಟು. ದಟ್ ಇಸ್ ಡೈಲ್ಯೂಟೆಡ್. ದ ಸ್ಪರ್ಮ್ಸ್ ಕೌಂಟ್ ಇಸ್ ಹೆವಿ ಅಂಡ್ ವಿ ಟೇಕ್ ಓನ್ಲಿ ವಾಟ್ ಎವರ್ ಇಸ್ ರಿಕ್ವೈರ್ಡ್. ಅದನ್ನ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಆಗುತ್ತೆ. ಅದು ಕ್ರಾಸ್ ಬ್ರೀಡಿಂಗ್ ಆಗಿರೋದ್ರಿಂದ ನಮ್ಮ ಹಳ್ಳಿ ಕಾರಸು, ಅಮೃತಲ್ಲ, ಇದ್ರಲ್ಲೇ ನೆಕ್ಸ್ಟ್ ಜನರೇಷನ್ ಕೌಸ್ ಎಲ್ಲ ಬಿಕಮ್ ಹೈ ಈಲ್ಡರ್ಸ್. 3 ಲೀಟರ್ ಇದ್ದದ್ದು 5 ಲೀಟರ್ ಆಯ್ತು, 5 ಲೀಟರ್ ಇದ್ದದ್ದು 10 ಲೀಟರ್ ಆಯ್ತು. ದೆನ್ ಸಮ್ ಪೀಪಲ್ ಹ್ಯಾವ್ ಸ್ಟಾರ್ಟೆಡ್ ಗೆಟಿಂಗ್ ಪ್ಯೂರ್ ಬ್ರೀಡ್ ಆಗಿದೆ, ಅದು ಬರ್ತಾ ಇದೆ. ಸೊ ಇಟ್ ಇಸ್ ಅ ರೆವಲ್ಯೂಷನ್. ದ ಸಕ್ಸಸ್ ಆರ್ ಡೆವಲಪ್ಡ್. ಏನು ಈಗ ಸಕ್ಸಸ್ ಆಫ್ KMA ಫಾರ್ ಅಮೂಲ್ ಅಂತ ನೋಡಿದಾಗ ವಾಟ್ ಈಸ್ ಯುವರ್ ಪ್ರೊಕ್ಯೂರ್ಮೆಂಟ್ ಅಂತ ಕೇಳ್ತಾರೆ ಫಸ್ಟ್. ದ ಪ್ರೊಕ್ಯೂರ್ಮೆಂಟ್ ಈಸ್ ನೌ ಇಟ್ ಈಸ್ 85 lakh liters average per day. Started with 90,000 or 60,000 is tremendous, and Amul is much more. The growth is ನಮ್ಮ ಟರ್ನ್ ಓವರ್ ಅವಾಗ ನಮ್ಗೆ ಹಾರ್ಡ್ಲಿ ಟರ್ನ್ ಓವರ್ ಒಂದು 10 ಕೋಟಿ ವರ್ಷಕ್ಕೆ ಅಂದ್ರೆ, ಇವತ್ತು ಇಟ್ ಹ್ಯಾಸ್ ರೀಚ್ಡ್ 16,000 crores ಟರ್ನ್ ಓವರ್ KMA. ಇವತ್ತು 16,000 crores 2020 ರೀಚ್ ಆಗಿದೆ. So growth is much more, and we now see till 2020 ನಮಗೆ ಪ್ರಾಫಿಟ್ ಇರಲಿಲ್ಲ ಅಲ್ಲ, ಸಾರಿ 2010
2010 ವರೆಗೂ ನಮಗೆ ಪ್ರಾಫಿಟ್ ಇರಲಿಲ್ಲ. ಅಂದ್ರೆ ವೆನ್ ಐ ಟುಕ್ ಓವರ್ ಪ್ರಾಫಿಟ್ ಅಂತ ಏನೋ 1 ಕೋಟಿ 2 ಕೋಟಿ ಇದರ್ ಲಾಸ್ಟ್ 2 crore or 1 crore ಪ್ರಾಫಿಟ್ ಸಮಥಿಂಗ್ ಲೈಕ್ ದಟ್. ಎಲ್ಲ ಪ್ಲಸ್ ಆರ್ ಮೈನಸ್ 3 crore or 5 crore ಮಾರ್ಜಿನಲ್ ಪ್ರಾಫಿಟ್. ಅಂಡ್ ವಿ ಆರ್ ಆಲ್ಸೋ ಆಪರೇಟಿಂಗ್ ನೋ ಪ್ರಾಫಿಟ್ ನೋ ಲಾಸ್. ಹಂಗೆ ಮಾಡ್ತಿದ್ವಿ. ಆಮೇಲೆ ನಾವು ಪ್ರಾಫಿಟ್ ಹ್ಯಾಸ್ ರೈಸ್ ಟು 50 to 100 crores. 100 crores ವರೆಗೂ ಮಿನಿಮಮ್ 100 ಪ್ರಾಫಿಟ್ ಹೋಗ್ತಾ ಇದೆ. ಅದರಿಂದ ನಾವು ವಿ ಆರ್ ಏಬಲ್ ಟು ಇಂಪ್ರೂವ್ ಇನ್ಫ್ರಾಸ್ಟ್ರಕ್ಚರ್ ಆಲ್ಸೋ. ಸೊ ದಿಸ್ ಇಸ್ ದ ಗ್ರೋತ್. ಆದರೆ ಇದು ನೀವು ಬರೀ ನಮ್ಮ ಬ್ರೀಡ್ಸ್ ಅಲ್ಲಿ ಕಷ್ಟ ಆಗ್ತಿರ್ಲಿಲ್ಲ ಇಷ್ಟೊಂದು ರೇಂಜ್. ಸರ್, ಇಷ್ಟೊತ್ತು ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದಿರಾ. ಹಾಲ್ ಅಂದ್ರೆ ನಾವು ಸುಲಭವಾಗಿ ಕುಡ್ದ್ ಬಿಡ್ತೀವಿ, ಬಟ್ ಅದ್ರ ಹಿಂದೆ ಸುಮಾರು ಜನ ರೈತರು ನಿಮ್ಮಂತವ್ರು ಒಂದು ಹೋಲ್ ಪ್ರಾಸೆಸ್ ಇದೆ, ಶ್ರಮ ಇದೆ, ಪ್ರಾಸೆಸ್ ಬಗ್ಗೆ ಶ್ರಮ ಇದೆ. ಅದ್ರ ಬಗ್ಗೆ ನೀವು ನಮ್ಗೆ ಇಷ್ಟು ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ಸ್. ಇದೇ ತರ ವಿಶಿಷ್ಟವಾದ ಚರ್ಚೆಗಳಿಗೆ ಅರಳಿಕಟ್ಟೆ ನೋಡಿ, ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಜನ ಪಾಸಿಟಿವ್ ಫೀಡ್ಬ್ಯಾಕ್, ಕಾಮೆಂಟ್ಸ್ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಎನ್ಕರೇಜ್ಮೆಂಟ್ ಹೇಳ್ತಾ ಪ್ರೇಮ್ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ವಿ ಆರ್ ಕ್ಲೋಸಿಂಗ್ ದಿಸ್ ಡಿಸ್ಕಷನ್. ಇದು can I just add one last line? Supreet that mentioned it. Sure. ಹೇಳ್ಬೋದಾ ಅದು? ನಾನು ನಾಟ್ ಗೆಟಿಂಗ್ ಇಟ್ ಅಂತ ಹೇಳಿದೆ. ಇದು ದಟ್ ಈಸ್ RCEP ಅಗ್ರಿಮೆಂಟ್ ಏಷ್ಯನ್ ಕಂಟ್ರೀಸ್ ಅಂಡ್ ಆಸ್ಟ್ರೇಲಿಯಾ. ಅದು that is called RCEP. India has not signed at the last moment because of this dairy industry. ಇದ್ರದ್ದೇ ಸ್ವಲ್ಪ ಇದಾಗಿತ್ತು. That is RCEP that I wanted to give clarity on that. Okay. Thanks for all the members, sir. Vasuki and Mr. Mukund Settler and Supreet. 3 members have joined, no? Interaction. ಹೌದು. Yeah. And all the our friends who hear or see this today or later. Thanks. Okay. Thank you, sir. Thank you so much. Thank you.